ಮೂವಿ ಓಪನಿಂಗ್ ಸೀನ್ ನಲ್ಲೇ ಈ ಫ್ಯಾಮಿಲಿಯ ಫಾದರ್ ನ ಒಂದು ಬ್ಯಾಕ್ ಗ್ರೌಂಡ್ ವಾಯ್ಸ್ ಕೇಳಿಸ್ತಾ ಇರುತ್ತೆ. ಅದ್ರಲ್ಲಿ ಏನ್ ಹೇಳ್ತಾ ಇರ್ತಾರೆ ಅಂದ್ರೆ, ನನಗೆ 7 ಜನ ಮಕ್ಕಳು, ಆದ್ರೆ ಆ ಮಕ್ಳುಗಳು ಮಕ್ಕಳಲ್ಲ, ತೀಟೆ ಮಕ್ಕಳು. ಈ ಮೂವಿಯ ಹೀರೋಗೆ ವೈಫ್ ಇರೋದಿಲ್ಲ, ಅದರಿಂದ ಇವ್ರ ಮಕ್ಳನ್ನೆಲ್ಲ ನೋಡ್ಕೊಳ್ಳೋಕೆ ಅಂತ ಒಬ್ರು ಬೇಬಿ ಸಿಟರ್ನ ಹಾಕಿರ್ತಾರೆ. ಆದ್ರೆ ಆ ಮಕ್ಳುಗಳು ಎಲ್ಲಾ ಬೇಬಿ ಸಿಟರ್ನು ಎದುರಿಸಿ ಓಡಿಸ್ತಾ ಇರ್ತದೆ. 17 ಬೇಬಿ ಸಿಟರ್ಗಳನ್ನು ಎದುರಿಸಿ ಓಡಿಸ್ಬಿಟ್ಟಿರ್ತವೆ. 17ನೇ ಬೇಬಿ ಸಿಟರ್ ಹೆಸರು ಬಂದ್ಬಿಟ್ಟು ನ್ಯಾನಿ ವೆಸ್ಟೋನ್ ಅಂತ. ಇವಳು ಬಾಯ್ದಿಂದ ಮನೆಯಿಂದ ಓಡೋಗ್ತಾ ಇರ್ತಾಳೆ. ಎಲ್ಲಿಗೆ ಓಡೋಗ್ತಾ ಇರ್ತಾಳೆ ಅಂದ್ರೆ, ಈ ಫ್ಯಾಮಿಲಿಯ ಫಾದರ್ ಅವನ ಹೆಸರು ಬಂದ್ಬಿಟ್ಟು ಸ್ಯಾಡ್ರಿಕ್ ಹತ್ರ ಓಡೋಗ್ತಾ ಇರ್ತಾಳೆ. ಎಂತಕ್ಕೆ ಅಂದ್ರೆ, ಆ ಮನೆ ಮಕ್ಕಳೆಲ್ಲ ಸೇರ್ಕೊಂಡು ಈ ಸ್ಯಾಡ್ರಿಕ್ ನ ಕೊನೆಯ ಮಗುನ ಬೇಯಿಸ್ಕೊಂಡ್ ತಿಂತಾ ಇದ್ದಾರೆ ಅಂತ ಹೋಗಿ ಹೇಳ್ಬಿಡ್ತಾಳೆ. ಅವ್ನ್ ಸೀದಾ ಭಯ ಪಡ್ಕೊಂಡು ಅಲ್ಲಿಂದ ಕೋಟ್ನ ಹಾಕೊಂಡು ಒಂದೇ ಸಮ ಓಡ್ ಬರ್ತಾನೆ ಇವ್ನ ಮನೆಗೆ. ಏನ್ ಮಾಡ್ಬಿಟ್ರ ಮಗುಗೆ ಅನ್ಬಿಟ್ಟು ಮನೆ ಒಳಗಡೆ ಬಂದ್ಬಿಟ್ಟು ಬಾಗ್ಲಿಂದ ಬಗ್ ನೋಡ್ತಾನೆ. ಆ ಮಕ್ಳೆಲ್ಲ ಒಂದ್ ಚಿಕನ್ ಪೀಸ್ಗಳು, ಲೆಗ್ ಪೀಸ್ಗಳನ್ನೆಲ್ಲ ತಿಂತಾ ಇರ್ತವೆ. ಸರಿ ಈ ಮಕ್ಳುಗಳ ಹೆಸರೆಲ್ಲ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಇವ್ನಿಗೆ 7 ಜನ ಮಕ್ಳು, ಅದ್ರಲ್ಲಿ 3 ಗಂಡು ಮಕ್ಳು, 4 ಹೆಣ್ಮಕ್ಳು. ಇವ್ರಗಳ ಹೆಸರು ಬಂದ್ಬಿಟ್ಟು ಒಬ್ಬನ ಹೆಸರು ಸೈಮನ್ ಅಂತ, ಇನ್ನೊಬ್ಳ ಹೆಸರು ಬಂದ್ಬಿಟ್ಟು ಟೋರಾ ಅಂತ, ಮತ್ತೊಬ್ಬನ ಹೆಸರು ಬಂದ್ಬಿಟ್ಟು ಸೆಬಾಸ್ಟಿನ್ ಅಂತ, ಇನ್ನೊಬ್ಬನ ಹೆಸರು ಬಂದ್ಬಿಟ್ಟು ಎರಿಕ್ ಅಂತ, ಮತ್ತೊಬ್ಬಳ ಹೆಸರು ಬಂದ್ಬಿಟ್ಟು ಲಿಲಿ ಅಂತ, ಮತ್ತೆ ಇನ್ನೊಬ್ಬಳ ಹೆಸರು ಬಂದ್ಬಿಟ್ಟು ಕ್ರಿಸ್ಟಿನಾ ಅಂತ, ಇನ್ನ ಲಾಸ್ಟ್ ನವಳು ಬಂದ್ಬಿಟ್ಟು ಅಗಾತಾ ಅಂತ. ಇವನು ಒಳಗಡೆ ಬಂದ್ಬಿಟ್ಟು, ಎಲ್ಲಿ ಅಗಾತಾ, ಏನಾಯ್ತು ಅವಳಿಗೆ ಅಂದಾಗ ಇವ್ನು ನೋಡ್ತಾನೆ, ಅಗಾತಾನ ಯಾವ್ದೋ ಒಂದು ಪಾತ್ರೆ ಒಳಗಡೆ ಬೇಯಿಸಕ್ಕೆ ಅಂತ ಇಕ್ಕಿರ್ತಾರೆ. ಇದೆಲ್ಲ ಒಂದು ಪ್ರ್ಯಾಂಕ್ ಆಗಿರುತ್ತೆ. ಅವಳನ್ನ ಓಡಿಸೋದಕ್ಕೆ ಅಂತಾನೆ, ಆ ಬೇಬಿ ಸಿಟರ್ನ ಓಡಿಸೋದಕ್ಕೆ ಅಂತ ಇವರೊಂದು ಪ್ಲಾನ್ ನ ಮಾಡ್ಕೊಂಡು ಪ್ರ್ಯಾಂಕ್ ನ ಮಾಡಿರ್ತಾರೆ. ಇದರಿಂದ ಎದುರುಕೊಂಡು ಆ 17ನೇ ಬೇಬಿ ಸಿಟರು ಕೂಡ ಹೊಂಟೋಗ್ಬಿಡ್ತಾಳೆ. ನೀವು ಮಾಡಿರೋ ಕೆಲಸದಿಂದ ಆ 17ನೇ ಬೇಬಿ ಸಿಟರು ಕೂಡ ಇಲ್ಲಿಂದ ಹೊಂಟೋದ್ರು. ನಾಳೆ ಮತ್ತೆ ನಾನು ಈ ಬೇಬಿ ಸಿಟರ್ ಆಫೀಸ್ಗೆ ಹೋಗಿ ಇನ್ನೊಬ್ರನ್ನ ಕೇಳಬೇಕು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಮತ್ತೆ ಹೋಗ್ಬೇಕಾದ್ರೆ ಆ ಮನೆನ ನೋಡ್ಕೊಳ್ಳೋಕೆ ಅಂತಾನೆ ಒಬ್ಳು ಮನೆ ಕೆಲಸದವ್ರನ್ನ ಇಟ್ಕೊಂಡಿರ್ತಾನೆ. ಇವಳ ಹೆಸರು ಬಂದ್ಬಿಟ್ಟು ಇವ್ಯಾಂಜಲಿನ್ ಅಂತ. ಅವಳಿಗೆ ನಾನು ಮಕ್ಳಿಗೆ ಬೇರೆ ನ್ಯಾನಿ ತರೋಕೆ ಅಂತ ಆಫೀಸ್ಗೆ ಹೋಗ್ತಾ ಇದ್ದೀನಿ, ನಾ ಬರೋ ಗಂಟ ಮಕ್ಳನ್ನೆಲ್ಲ ನೋಡ್ಕೊಂತ ಹೇಳಿ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಆ ಬೇಬಿ ಸೀಟರ್ ಹತ್ರ ಹೋಗಿ ಬೇರೆ ಯಾರಾದ್ರೂ ಸಿಗ್ಬೋದು ಅಂತ ಕೇಳ್ತಾ ಇರ್ತಾನೆ. ಅವ್ರು ಇವನ್ಗೆ ಸರಿ ಮಕ್ಕಳಿಗೆ ಉಗಿದ್ಬಿಟ್ಟು ಕಳಿಸ್ತಾ ಇರ್ತಾರೆ. ಹೋಗ ಇವು ನಿನ್ ಮಕ್ಳೇನ್ ಮಕ್ಳ ಅಲ್ಲ, ಕಳ್ಳನ್ ಮಕ್ಳು. ಎಷ್ಟ್ ಜನ ಅಂತ ಕಳ್ಸೋದು ನಿಮ್ ಮನೆಗೆ, ಎಲ್ಲಾರನ್ನು ಒತ್ತರಿಸಿ ಓಡಿಸಿ ಇಲ್ಲಿ ಕಳ್ಸಿದಾರಲ್ಲ ವಾಪಸ್ಸು, ನಿಂಗೆ ಯಾರು ಸಿಗಲ್ಲ, ಇಲ್ಲಿಂದ ಹೊರಟೋಗ್ಬಿಡು ಅಂತ ಬೈಕ್ ಕಳಿಸ್ತಾರೆ. ಅವನು ಕೂಡ ಹೋಗ್ತಿರ್ಬೇಕಾದ್ರೆ ಅವನಿಗೆ ಒಂದು ವಾಯ್ಸ್ ಕೇಳಿಸುತ್ತೆ, ನಿನ್ ಮಕ್ಳು ನಾನು ನೋಡ್ಕೊಡೋಕೆ ಅಂತಾನೆ ನಾಳೆ ನಿಮ್ ಮನೆಗೆ ನ್ಯಾನಿ ಮೆಕ್ಫಿ ಬರ್ತಾರೆ ಅಂತ ಅವನಿಗೆ ಒಂದು ವಾಯ್ಸ್ ಕೇಳಿಸುತ್ತೆ. ಇದು ಯಾರು ಹೇಳಿದ್ರು ಅಂತ ಅವನಿಗೆ ಗೊತ್ತೇ ಆಗ್ತಾ ಇರೋದಿಲ್ಲ. ಸರಿ ಆಯ್ತು, ಥ್ಯಾಂಕ್ ಯು ಅಂದ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಅಲ್ಲಿಂದ ಸೀದಾ ಮಕ್ಳ ಹತ್ರ ಬಂದ್ಬಿಟ್ಟು, ನೋಡಿ ನೀವು ಮಾಡಿರೋ ಕೆಲಸಕ್ಕೆ ಯಾರು ಸಿಗ್ತಾನೆ ಇಲ್ಲ. ಇವತ್ತು ನೀವು ಮಾಡಿರೋ ಕೆಲಸಕ್ಕೆ ನಿಮ್ಗೆ ಪನಿಷ್ಮೆಂಟ್ ಏನಂತ ಗೊತ್ತಾ, ಇವತ್ತು ನೈಟ್ ನಿಮ್ಗೆ ಡಿನ್ನರ್ ಸಿಗಲ್ಲ, ಇವತ್ತೆಲ್ಲ ನೀವು ಹಸ್ಕೊಂಬನಿಕೊಬೇಕು ಅಂತ ಅಲ್ಲಿಂದ ಹೇಳಿ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಇವರೆಲ್ಲ ಒಂದ್ ಸೈಡ್ ಫುಲ್ ಖುಷು, ಇನ್ಮೇಲೆ ನಮ್ಮನ್ನು ನೋಡ್ಕೊಳಕ್ ಯಾರು ಇರೋದಿಲ್ಲ ಅಂತ. ನೈಟ್ ಹೀಗೆ ಎಲ್ಲ ಗಲಾಟೆ ಮಾಡ್ಕೊಂಡು ಕೂತಿರ್ತಾರೆ. ಅಲ್ಲಿಗೆ ಇವ್ಯಾಂಜಲಿನ್ ಬಂದ್ಬಿಟ್ಟು, ಏನ್ ಮಾಡ್ತಾ ಇದ್ದಾರೋ ಎಲ್ಲ ಸುಮ್ಮನೆ ಇರುವಂತ ಎಲ್ಲ ಸುಮ್ಮನಾಗಿಸ್ತಾ ಇರ್ತಾಳೆ. ಮತ್ತೆ ಹೀಗೆ ಅವ್ರ ಜೊತೆ ಎಲ್ಲ ಪ್ರೀತಿಯಿಂದ ಮಾತಾಡ್ತಾ ಇರ್ತಾಳೆ. ಇವ್ಯಾಂಜಲಿನ್ ಅಂದ್ರೆ ಇವ್ರಿಗೂ ಸ್ವಲ್ಪ ಇಷ್ಟ ಇರುತ್ತೆ ಈ ಹುಡುಗರುಗಳಿಗೆ, ಯಾಕಂದ್ರೆ ಇವ್ಯಾಂಜಲಿನ್ ಇವ್ರನ್ನೆಲ್ಲರೂ ತುಂಬಾ ಚೆನ್ನಾಗಿ ನೋಡ್ಕೊತಾ ಇರ್ತಾಳೆ. ಅವಳು ಕೂಡ, ನಿಮ್ ತಂದೆ ಯಾಕ್ರೋ ಇಷ್ಟೊಂದು ತೊಂದರೆ ಕೊಡ್ತಾ ಇದ್ದೀರಾ ನೀವು ಅಂತ ಕೇಳಿದಾಗ, ಅವ್ರು ನಮ್ಮನ್ನ ಇಷ್ಟಾನೇ ಪಡೋದಿಲ್ಲ, ನಮ್ ಜೊತೆ ಆಟ ಆಡೋದಿಲ್ಲ, ನಮ್ ಜೊತೆ ಕ್ರಿಕೆಟ್ ಆಡೋದಿಲ್ಲ, ಯಾವತ್ತೂ ಕೂಡ ಒಂದು ಕತೆ ಹೇಳೋದಿಲ್ಲ ಅಂತ ಹೇಳ್ತಾ ಇರ್ತಾರೆ. ಇವಳು ಕೂಡ, ಇಲ್ಲ ನಿಮ್ ತಂದೆ ತುಂಬಾ ಒಳ್ಳೆಯವರು, ನಿಮ್ಮನ್ನು ತುಂಬಾ ಪ್ರೀತಿಸ್ತಾರೆ ಅಂತ ಇವಳು ಹೇಳ್ತಾ ಇರ್ತಾಳೆ. ಮತ್ತೆ ಹಾಗೆ ಇವರೊಂದು ಬುಕ್ ನ ಓದ್ತಾ ಇರ್ತಾರೆ. ಅದರಲ್ಲಿ ಈ ಮಲ್ತಾಯಿ ಅಂದ್ರೆ ಸ್ಟೆಪ್ ಮದರ್, ಅವರು ಈ ಮಕ್ಳುಗಳನ್ನೆಲ್ಲ ಹೇಗೆಲ್ಲ ಚಿತ್ರಹಿಂಸೆ ಕೊಡ್ತಾರೆ, ಅವರು ತಮ್ಮ ಮಕ್ಳು ತರ ಅವ್ರನ್ನ ನೋಡ್ಕೊಳ್ಳೋದೇ ಇಲ್ಲ ಅಂತ ಇವ್ರ ಅದೆಲ್ಲ ಸುಮ್ಮನೆ ಕತೆಗಳನ್ನೆಲ್ಲ ಓದ್ಕೊಂಡು ಸುಮ್ಮನೆ ಅವ್ರ ಪಾಡಿಗೆ ಅವರೇ ಈ ಮಲ್ತಾಯಿ ಅಂದ್ರೆ ತುಂಬಾ ದ್ವೇಷ ಮಾಡ್ತಾಳೆ, ನಮ್ಮನ್ನ ಹೊಡಿತಾನೆ ಆ ತರ ಅನ್ಕೊಂಡ್ಬಿಟ್ಟಿರ್ತಾರೆ ಇವರು. ಇವ್ಯಾಂಜಲಿನ್ ಸ್ಯಾಡ್ರಿಕ್ ಹತ್ರ ಬಂದ್ಬಿಟ್ಟು, ಮಕ್ಳಿಗೆಲ್ಲ ಊಟ ಕೊಡ್ಲಾ, ತುಂಬಾ ಹೊಟ್ಟೆಸ್ಕೊಂಡಿದ್ದೇವೆ ಅಂತ ಹೇಳಿದಾಗ, ಇಲ್ಲ ಅವ್ರಿಗೆ ಪನಿಷ್ಮೆಂಟ್ ಸಿಕ್ಕಿದೆ, ನೀವು ಅವ್ರಿಗೆ ಊಟ ಕೊಡ್ಬೇಡ ಅಂತ ಹೇಳ್ತಾ ಇರ್ತಾರೆ. ಈ ಮಕ್ಳು ಊಟ ಸಿಕ್ಕಲ್ಲ ಅಂದ್ಬಿಟ್ಟು ಈ ಅಡ್ಗೆ ಮನೆಗೆ ಬಂದ್ಬಿಟ್ಟು ಇವ್ರಿಗೆ ಅಡ್ಗೆ ಮಾಡ್ಕೊಡ್ತಾಳಲ್ಲ ಆಲ್ತಾರ್ವಿಕ್, ಅವಳನ್ನ ಆಟ ಆಡ್ಸಕ್ ಶುರು ಮಾಡ್ತಾರೆ. ಇಲ್ಲಿ ಸಿಡ್ರಿಕ್ ಅವ್ರ ಹೆಂಡತಿ ಕೂತಿದ್ದ ಚೇರ್ ಜೊತೆ ಮಾತಾಡ್ತಾ ಇರ್ತಾನೆ. ಇವನ್ಗೆ ಈ ಮಕ್ಳನ್ನೆಲ್ಲ ನೋಡ್ಕೊಳಕ್ಕೆ ಅಂತಾನೆ ಆ್ಯಂಡ್ ಐಡಲ್ ಇಟ್ಟು ಇವ್ರಿಗೆ ತುಂಬಾ ಹಣಕಾಸಿನ ಸಹಾಯ ಮಾಡ್ತಾ ಇರ್ತಾರೆ. ಇವ್ರಿಗೆ ಮಕ್ಳನ್ನ ನೋಡ್ಕೊಳ್ಳೋಕೆ ಅಂತ ಇವ್ರಿಗೆ ತಿಂಗಳು ಅಮೌಂಟ್ ನ ಕಳಿಸ್ತಾ ಇರ್ತಾರೆ. ಇವ್ರ ವೈಫ್ ನ ಚಿಕ್ಕಮ್ಮ ಆಗಿರ್ತಾರಲ್ಲ ಇವರು, ಅವ್ರ ಗೌರ್ಮೆಂಟ್ ಕಡೆಯಿಂದ ಇವ್ರಿಗೆ ತಿಂಗಳು ಅಮೌಂಟ್ ನ ಕಳಿಸ್ತಾ ಇರ್ತಾರೆ. ಆದ್ರೆ ಮಕ್ಳುಗಳನ್ನ ನೋಡ್ಕೊಳ್ಳೋಕೆ ಇನ್ನೊಬ್ಳು ತಾಯಿ ಬೇಕಾಗಿರುತ್ತೆ ಇವ್ರಿಗೆ, ಅದಕ್ಕೋಸ್ಕರ ನೀವ್ ಮದ್ವೆ ಮಾಡ್ಕೊಂತ ಫೋರ್ಸ್ ಮಾಡ್ತಾ ಇರ್ತಾರೆ ಇವ್ನಿಗೆ. ಇಲ್ಲಿ ಈ ಕಡೆ ಇವರು ಏನು ಫುಲ್ ಶುರು ಹಚ್ಕೊಂಡಿದೆ ಗಲಾಟೆ ಮಾಡಕ್ಕೆ, ಡಿನ್ನರ್ ಕೊಟ್ಟಿಲ್ಲ ಅಂದ್ಬಿಟ್ಟು ಆ ಆಂಟಿನ ಕಟ್ಟಾಕ್ಬಿಟ್ಟು ಅಲ್ಲಿರೋ ಪಾತ್ರೆ ಎಲ್ಲ ಹಾಳು ಮಾಡಿ ಕಿರ್ತಾಡ್ಕೊಂಡು ಬಾಡ್ದಾಡ್ಕೊಂಡು ಬಿಸಾಡ್ಕೊಂಡು ಆ ಮನೆನೆಲ್ಲ ಗಲೀಜ್ ಮಾಡ್ತಾ ಇರ್ತಾರೆ. ಇವ್ಯಾಂಜಲಿನ್ ಸೆಡ್ರಿಕ್ ಹತ್ರ ಹೋಗಿ ಮಕ್ಕಳೆಲ್ಲ ಹಾಳು ಮಾಡ್ತವೆ ಅಡ್ಗೆ ಮನೇನ ಅಂತ ಹೇಳಿದಾಗ, ಇವನಲ್ಲಿ ನೋಡಕ್ಕೆ ಅಂತ ಹೋಗ್ತಾ ಇರ್ತಾನೆ.
ಇವ್ನ ಡೋರ್ನ ಯಾರೋ ಬಡಿತಾ ಇರ್ತಾರೆ. ಇವನು ಯಾರು ಇರ್ಬೋದು ಅಂತ ಭಯ ಪಡ್ಕೊಂಡು ನೀನ್ ಹೋಗಿ ಅವ್ರನ್ನ ನೋಡು, ನಾನು ಯಾರು ಅಂತ ನೋಡ್ತೀನಿ ಬಿಟ್ಟು ಡೋರ್ ಹತ್ರ ಹೋಗಿ ಡೋರ್ನ ಓಪನ್ ಮಾಡ್ತಾನೆ. ಅಲ್ಲಿ ನ್ಯಾನಿ ಮೆಕ್ಫಿ ಅಲ್ಲಿರ್ತಾಳೆ. ನಾನೇ ನಿಮ್ಮ ಮಕ್ಳನ್ನ ನೋಡ್ಕೊಳಕ್ಕೆ ಬರ್ತಿರೋ ಹೊಸ ಬೇಬಿ ಸಿಟರ್ ಅಂತ ಹೇಳಿ ಒಳಗಡೆ ಬರ್ತಾರೆ. ಇವರು ಮಕ್ಳಿಗೆಲ್ಲ 5 ಪಾಠನ ಕಲ್ಸಕ್ ಬಂದಿರ್ತಾರೆ. ಟೈಮ್ ಸರಿಯಾಗಿ ಎದ್ದೇಳೋದು, ಟೈಮ್ ಸರಿಯಾಗಿ ಮನ್ಗೋದು, ಟೈಮ್ ಸರಿಯಾಗಿ ರೆಡಿ ಆಗೋದು, ಪ್ಲೀಸ್ ಮತ್ತೆ ಥ್ಯಾಂಕ್ ಯು ಹೇಳೋದು, ಇವನ್ನೆಲ್ಲ ಕಲ್ಸೋಕೆ ಅಂತ ಬಂದಿರ್ತಾಳೆ. ಸರಿ ನಾನು ಆ ಮಕ್ಳನ್ನ ನೋಡ್ಕೊಂಡ್ ಬರ್ತೀನಿ ಅನ್ಬಿಟ್ಟು ಈ ಮಕ್ಳ ಹತ್ರ ಬರ್ತಾಳೆ. ಇವ್ರುಗಳು ನೋಡಿದ್ರೆ ಫುಲ್ ಚಿತಾಲ್ ಪತಾಲ್ ಚಿತ್ರಾನ್ನ ಮೊಸರನ್ನ ಅಡ್ಗೆ ಮನೆ ಪೂರ್ತಿ. ನಾನು ನಿಮ್ಮ ಎಫ್ ಬಂದ್ಬಿಟ್ಟು ಮರ್ಯಾದೆಗೆ ನಾನು ಹೇಳ್ತಾ ಇದ್ದೀನಿ ಎಲ್ಲ ನಿಲ್ಸ್ರಿ, ಇಲ್ಲ ಸರಿ ಹೋಗಲ್ಲ ಅಂತ. ಹೌದಾ ಅಜ್ಜಿ, ಏನ್ ಮಾಡ್ಕೊತೀಯ, ನಾವ್ ಹಿಂಗೆ ಮಾಡೋದು ಅಂತ ಅವ್ರುಗಳು. ಹೌದಾ ಮಕ್ಳೇ, ಅವ್ರ ಕೈಲಿದ್ದ ಒಂದು ಕೋಲ ನೆಲಕ್ಕೆ ಹಂಗೆ ಒಂದ್ಸಲಿ ಕೊಡ್ತಾರೆ, ತಗೋ. ಆಟೋಮೆಟಿಕ್ ಆಗಿ ಇವ್ರ ಕೈಗಳೆಲ್ಲ ವರ್ಕ್ ಆಗಕ್ಕೆ ಶುರು ಆಗ್ಬಿಡುತ್ತೆ. ನಾನ್ ಸ್ಟಾಪ್ ಆಕ್ಷನ್ ತರ ಸುಮ್ನೆ ಅವ್ರವ್ರೆ ಕೈಯೇ ಕಂಟ್ರೋಲ್ಗೆ ಸಿಗ್ತಾನೆ ಇರೋದಿಲ್ಲ ಇವ್ರಿಗೆ. ಇದನ್ನೆಲ್ಲ ನಿಲ್ಸಿ ಅಂತ ಕೇಳಿದಾಗ ಪ್ಲೀಸ್ ಮೆಕ್ಸಿ ಅವರೇ ಇದನ್ನ ನಿಲ್ಸಿ ಅಂತ ಕೇಳಿ ಅವಾಗ ನಾನು ನಿಲ್ಲಿಸ್ತೀನಿ ಅಂತ ಅವ್ರು ಹೇಳ್ತಾರೆ. ಆದ್ರೆ ಸೈಮನ್ ಸ್ವಲ್ಪ ಆಟಿಟ್ಯೂಡ್ ಹುಡುಗ, ಅವನು ಅದನ್ನೆಲ್ಲ ಕೇಳಲ್ಲ. ಆ ಕೈ ಫಸ್ಟ್ ಆಯ್ತಾ ಏನಾಗುತ್ತೆ ಅಂದ್ರೆ ಇವರಲ್ಲಿ ಒಂದು ಚಿಕ್ಕ ಪಾಪು ಇರುತ್ತಲ್ಲ ಅಗಾತ ಅಂತ, ಆ ಹುಡುಗಿನ ಇವ್ರ ಕೈಗೆ ಕಂಟ್ರೋಲ್ ಸಿಗ್ದಲೆ ಅದನ್ನ ಕುದಿಯ ಬಿಸಿನೀರ್ ಹಾಕಕ್ಕಿಂತ ಹೋಗ್ತಾ ಇರ್ತಾರೆ. ಎಲ್ಲರೂ ಕೂಡ ನಿಲ್ಸ್ರಿ ಅಂತ ಪ್ಲೀಸ್ ಅಂತ ಕೇಳ್ಕೊತಾ ಇರ್ತಾರೆ. ಬಟ್ ಸೈಮನ್ ಕೇಳ್ತಾ ಇರೋದಿಲ್ಲ. ಸೈಮನ್ಗೂ ಬೇರೆ ವಿಧಿ ಕಾಣ್ದಲೆ ಸಾರಿ ಮಿಕ್ಸ್ ಅಂತ ಅವನು ಕೇಳ್ಬಿಡ್ತಾನೆ. ಇದರಿಂದ ಇನ್ನೊಂದ್ಸಲಿ ಕೋಲ್ನ ಕುಕ್ಕಿದ ತಕ್ಷಣ ಎಲ್ಲ ಕ್ಲೀನ್ ಸ್ಟಾಪ್ ಆಗ್ಬಿಡುತ್ತೆ. ಅಡಿಗೆ ಮನೆಯೆಲ್ಲ ಕ್ಲೀನ್ ಆಗ್ಬಿಡುತ್ತೆ. ಆಗ ಅವರು ಮನೆಕೊಳಕ್ ಹೋಗ್ರಿ ಅಂತ ಹೇಳ್ತಾರೆ. ಇವ್ರ ಸಿಸ್ಟರ್ ಮನೆಕೊಳಕ್ ಹೋಗ್ತಾರೆ. ಆ ಅಡಿಗೆ ಮನೆ ಕೆಲಸದಳು ಎಲ್ಲ ಮರ್ತು ಹೋಗ್ಬಿಟ್ಟಿರ್ತಾಳೆ. ಅಡಿಗೆ ಮನೆಯೆಲ್ಲ ಕ್ಲೀನ್ ಆಗ್ಬಿಟ್ಟಿರುತ್ತೆ. ಎಲ್ಲರೂ ಮನೆಕೊಳಕ್ಕೆ ಹೋಗಕ್ಕೆ ಸ್ವಲ್ಪ ಬ್ರಷ್ ಮಾಡ್ತಾ ಇರ್ತಾರೆ. ಇದರಲ್ಲಿ ಆಘಾತಗೆ ಅವರ ಅಮ್ಮ ಒಂದು ಚೈನ್ ಕೊಟ್ಟಿರ್ತಾರೆ. ಒಂಥರ ಅವ್ರ ತಾಯಿ ನೆನಪಿಗೆ ಆಘಾತಗೆ ಅದೊಂದೇ ಇರೋದು. ಅಲ್ಲಿಗೆ ಸೈಮನ್ ಬಂದ್ಬಿಟ್ಟು ಏನಾದ್ರು ಮಾಡ್ತಿದ್ದೀರಾ, ನಾವು ಇಲ್ಲಿಂದ ಆಂಟಿನ ಹೇಗಾರು ಮಾಡಿ ಓಡಿಸ್ಬೇಕು, ಪ್ಲಾನ್ ಮಾಡ್ರು ಅಂತ ಎಲ್ಲರೂ ಕೂಡ ಪ್ಲಾನ್ ಮಾಡ್ತಾ ಇರ್ತಾರೆ. ಮತ್ತೆ ನಾನಿ ಮೆಕ್ಫಿ ಬಂದ್ಬಿಟ್ಟು ಮಕ್ಳ ಹತ್ರ ಎಲ್ಲ ಒಂದು ವಿಷಯನ ಹೇಳ್ತಾಳೆ. ನೀವ್ ಎಲ್ಲಿವರೆಗೂ ನನ್ನ ಇಷ್ಟಪಡಲ್ವೋ ಅಲ್ಲಿವರೆಗೂ ನಾನು ಇಲ್ಲೇ ಇರ್ತೀನಿ. ನೀವು ಯಾವಾಗ ನನ್ನ ಇಷ್ಟಪಡ್ತಿರೋ ಅವಾಗ ನಾನು ಇಲ್ಲಿಂದ ಹೊರಟೋಗ್ತೀನಿ ಅಂತ ಹೇಳ್ತಾರೆ. ಅವರು ಕೂಡ ನೀವು ನಮ್ಗೆ ಯಾವತ್ತೂ ಇಷ್ಟ ಆಗಲ್ಲ ಅಂತ ಹೇಳ್ತಾರೆ. ಹಾಗಿದ್ರೆ ನಾನು ಯಾವತ್ತೂ ಹೋಗಲ್ಲ ಅಂತ ಹೇಳಿ ಗುಡ್ ನೈಟ್ ಹೇಳಿ ಇವರು ಹೊಂಟೋಗ್ತಾರೆ. ಇದಾದ್ಮೇಲೆ ಸೀದಾ ನ್ಯಾನಿ ಮೆಕ್ಸಿ ಸೆಡ್ರಿಕ್ ಹತ್ರ ಹೋಗ್ತಾರೆ. ನಿನ್ ಮಕ್ಕಳಿಗೆ 5 ಪಾಠದಲ್ಲಿ ಮೊದಲನೇ ಪಾಠ ಸರಿಯಾದ ಟೈಮಲ್ಲಿ ಮಲ್ಕೊಳ್ಳೋಕ್ಕೆ ಹೋಗೋದು ಅನ್ನೋದನ್ನ ನಾನು ಕಲಿಸಿದ್ದೀನಿ. ಸೆಡ್ರಿಕ್ ಕೂಡ ನಿಮ್ಮ ಕಂಡೀಷನ್ಗಳು ಏನು ಅಂತ ಕೇಳ್ತಾನೆ. ಆಗ ನಾನಿ ಮೆಕ್ಫಿ ನಾನು ಪ್ರತಿ ಸಂಡೇ ರಜಾನ ತಗೋತೀನಿ, ಅವತ್ತ ನಾನು ಕೆಲ್ಸಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಇವನು ಕೂಡ ಸರಿ ಆಯ್ತು ಅಂದ್ಕೊಂಡು ಸುಮ್ಮನೆ ಆಯ್ತಾನೆ. ಸೀನ್ ಕಟ್ಟಾಗಿ ನಾಳೆ ಬೆಳಗ್ಗೆ ತೋರಿಸ್ತಾರೆ. ಎಲ್ಲ ಮಕ್ಳ ಹತ್ರ ಬಂದ್ಬಿಟ್ಟು ನಿಮ್ಗೆ 10 ನಿಮಿಷ ಟೈಮ್ ಕೊಡ್ತೀನಿ, ಅಷ್ಟಲ್ಲಿ ಎಲ್ಲ ಬೇಗ ಎದ್ಬಿಟ್ಟು ರೆಡಿಯಾಗಿ ಕರೆಕ್ಟಾಗಿ ಕೂತ್ಕೊಂಡು ಓದ್ಕೊಬೇಕು ಅಂತ ಹೇಳ್ತಾರೆ. ಹೇಳ್ಬಿಟ್ಟು ಹೊಂಟೋಗ್ಬಿಡ್ತಾರೆ. ಸೆಡ್ರಿಕ್ಗೆ ಇವತ್ತು ಸ್ವಲ್ಪ ಜಾಸ್ತಿ ಕೆಲಸ ಇರುತ್ತೆ, ಹಾಗಾಗಿ ಒಂದ್ ಸ್ವಲ್ಪ ಬೇಗ ಹೋಗ್ಬೇಕು ಅಂತ ರೆಡಿ ಆಗ್ತಾ ಇರ್ತಾನೆ. ಸೆಡ್ರಿಕ್ ಹತ್ರ ಮಿಕ್ಸಿ ಬಂದ್ಬಿಟ್ಟು ಇವತ್ತು ಮಕ್ಕಳೆಲ್ಲ ಬಿಡ್ಡರೇ ಇರ್ತಾರೆ ಅಂತ ಕೇಳ್ತಾರೆ. ಇವನು ಕೂಡ ಏನಾಯ್ತು ಮಕ್ಳಿಗೆ ಅಂದಾಗ ಏನೂ ಆಗಿಲ್ಲ, ಇವತ್ತೊಂದ್ ದಿವಸ ಅವರು ರೆಸ್ಟ್ ತಗೊಬೇಕು ಅಂತ ಇದ್ದಾರೆ. ಸೆಡ್ರಿಕ್ ಕೂಡ ಹೌದಾ ಮಕ್ಳಿಗೆ ಏನಾದ್ರು ಹುಷಾರಿಲ್ಲ ಅಂತಿದ್ರೆ ಅವ್ರಿಗೆ ಕೇಳಿ ಕೊಡಿ, ಬೇಗ ಅವರು ಹುಷಾಗ್ತಾರೆ. ನನ್ನ ವೈಫ್ ಕೂಡ ಇದನ್ನೇ ಮಾಡ್ತಿದ್ಲು ಅಂದ್ಬಿಟ್ಟು ಅಲ್ಲಿಂದ ಅವರು ಕೂಡ ಹೊಂಟೋಗ್ಬಿಡ್ತಾರೆ. ಇವ್ರು ಕೂಡ ಒಳ್ಳೆ ಪ್ಲಾನ್ ಮಾಡ್ಕೊಂಡು ಕೂತಿರ್ತಾರೆ. ಇವರು ಅಕ್ಕಕ್ಕೆಲ್ಲ ಪೌಡರ್ ಗಿಡ್ರ್ ಹಾಕೊಂಡು ಕೆಂಪು ಗೆರದೇನೋ ಬೆಳ್ಕೊಂಡು ಇವತ್ತು ನಂಗೆ ಹುಷಾರಿಲ್ಲ ಹಂಗೆ ಹಿಂಗೆ ಅಂತ ಡೌಗಳು ಮಾಡ್ತಾ ಇರ್ತಾರೆ. ಅವುಗಳು ಚಿಕ್ಕ ವಯಸ್ಸಲ್ಲಿ ಮಾಡ್ತಿದ್ವಲ್ಲ ಸ್ಕೂಲ್ಗೆ ಹೋಗ್ಬೇಕಾಯ್ತದೆ ಅಂತ, ಅದೇ ರೀತಿ ಡೌಗಳು ಮಾಡ್ತಾ ಇರ್ತಾರೆ. ನ್ಯಾನಿ ಮೆಕ್ಫಿ ಇವ್ರನ್ನೆಲ್ಲ ನೋಡ್ತಾ ಇರ್ತಾಳೆ. ಅವ್ರು ಹೋಗ್ಬಿಟ್ಟು ಡೌಗಳು ಮಾಡ್ತಾ ಇರ್ತಾರೆ. ಇದರಿಂದ ಹೌದಾ ಮಕ್ಳೇ ಇವತ್ತೆಲ್ಲ ನೀವು ಬೆಡ್ಡಲ್ಲೇ ಇರಬೇಕು, ತುಂಬಾ ಚೆನ್ನಾಗಿ ರೆಸ್ಟ್ ತಗೊಬೇಕು ಅಂದ್ಬಿಟ್ಟು ಒಂದ್ಸಲಿ ಕೋಲ್ನ ನೆಲಕ್ಕೆ ಹೋಗ್ತಾರೆ. ಅಷ್ಟೇ ಮುಗಿತಿರ್ ಕತೆ. ಇವ್ರಿಗೆಲ್ಲ ನಿಜವಾಗ್ಲೂ ಜ್ವರ ಬರಕ್ ಶುರುವಾಗ್ಬಿಡುತ್ತೆ. ಆ ಬೆಡ್ಡಿಂದ ಎದ್ದೊಳಕ್ಕೆ ಆಗಲ್ಲ. ಇವ್ರು ಟ್ರೈ ಮಾಡಿದ್ರೆ ಎದ್ದೊಳಕ್ಕಾಗಲ್ಲ, ಆ ಬೆಡ್ಡಲ್ಲೇ ಇರಬೇಕು. ಎಲ್ಲರಿಗೂ ಹುಷಾರಿಲ್ದಂಗೆ ಆಗ್ಬಿಡುತ್ತೆ. ಸೆಡ್ರಿಕ್ ಕೆಲಸ ಹತ್ರ ಬರ್ತಾನೆ. ಇವನೇನ್ ಕೆಲಸ ಮಾಡ್ತಾನೆ ಅಂದ್ರೆ ಈ ಡೆಡ್ ಬಾಡಿಗಳಿಗೆ ಫಿನ್ರೋಲ್ ಮಾಡೋಕ್ಕಿಂತ ಮುಂಚೆ ರೆಡಿ ಮಾಡ್ತಾರಲ್ಲ ಆ ಕೆಲಸನ ಮಾಡ್ತಾ ಇರ್ತಾನೆ ಅವನು. ಇಲ್ಲಿ ಇವ್ಗೆ 2 ಅಸಿಸ್ಟೆಂಟ್ ಇರ್ತಾರೆ. ಒಬ್ಬನ ಹೆಸರು ಬಂದ್ಬಿಟ್ಟು ಮಿಸ್ಟರ್ ಜಾಲ್ಸ್, ಇನ್ನೊಬ್ಬನ ಹೆಸರು ಬಂದ್ಬಿಟ್ಟು ಮಿಸ್ಟರ್ ವೆನ್. ಇವನು ಪಾಡಿಗೆ ಕೆಲಸ ಮಾಡಕ್ಕಿಂತ ಹೋಗ್ತಾನೆ. ಆಂಟ್ ಆಡೆಲಿನ್ ಇಂದ ಒಂದು ಲೆಟರ್ ಬಂದಿರುತ್ತೆ. ಅದ್ರಲ್ಲಿ ಏನಿರುತ್ತೆ ಅಂದ್ರೆ ಈ ತಿಂಗಳು ಮುಗಿಯೋಷ್ಟರಲ್ಲಿ ನೀನೇನಾದ್ರೂ ಬೇರೆ ಮದುವೆ ಮಾಡ್ಕೊಂಡಿಲ್ಲ ಅಂದ್ರೆ ನಾನು ಈಗ ಕೊಡ್ತಾ ಇರೋ ಕಾಸನ್ನೆಲ್ಲ ನಿಲ್ಲಿಸ್ಬಿಡ್ತೇನೆ, ಇದರಿಂದ ಏನಾಗ್ತಿ ಅಂತ ನಿನಗೆ ಗೊತ್ತು. ಆ ತರ ಆ ಲೆಟರ್ ಬಂದಿರ್ತಾರೆ. ಇದನ್ನ ನೋಡ್ಬಿಟ್ಟು ಇದ್ಯಾ ತಲೆನೋವು ಗುರು, ನನಗೆ ಈ ಆಂಟ್ ಆಡಲಿನ ಮರ್ಡರ್ ಮಾಡ್ಬೇಕು ಅನಿಸ್ತೈತೆ ನನಗೆ. ಅನ್ನಷ್ಟು ಪಾಪ ಬರ್ತಾರ ತಮ್ಗೆ. ಅವ್ರು ದುಡ್ಡು ಕೊಟ್ಟಿಲ್ಲ ಅಂದ್ರೆ ಫ್ಯಾಮಿಲಿ ನಡೆಯಲ್ಲ. ಅಷ್ಟು ಮಕ್ಳು ಸಾಕ್ತಾನೆ, ಇವನು ಹೆಂಗ್ ಸಾಕ್ತಾನೆ, ಇವನು ಆ ದುಡ್ಡೇ ನಿಂತೋಗ್ಬಿಟ್ರೆ ಹೇಗ್ ನನ್ನ ಫ್ಯಾಮಿಲಿ ಸಾಕೋದು ಅಂದ್ಬಿಟ್ಟು ಆ ಇನ್ನೊಂದು ಮದುವೆ ಆಗಕ್ಕೆ ಯಾರನ್ನ ಮದುವೆ ಆಗೋದು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಆಗ ಇವನ್ಗೆ ಒಬ್ಬಳ ಹೆಸರು ಜ್ಞಾಪಕ್ಕೆ ಬರುತ್ತೆ. ಇವಳ ಹೆಸರು ಬಂದ್ಬಿಟ್ಟು ಸಲ್ಮಾ ಅನ್ನೋ ಒಬ್ಳು ಇವನ್ಗೆ ಜ್ಞಾಪಕ್ಕೆ ಬರ್ತಾಳೆ. ಇವಳಿಗೆ 3 ಹಸ್ಬೆಂಡ್ಗಳಿರ್ತಾರೆ. ಆ 3 ಜನ ಕೂಡ ಡೆತ್ ಆಗಿರ್ತಾರೆ. ಇವನು ಅವಳನ್ನೇ ಮ್ಯಾರೇಜ್ ಆಗ್ಬೇಕು ಅಂತ ಒಂದು ಪ್ಲಾನ್ ಮಾಡ್ಕೊಂಡಿರ್ತಾನೆ. ಇಲ್ಲಿ ನ್ಯಾನಿ ಮೆಕ್ಫಿ ಇದ್ದಾಳಲ್ಲ, ಅವಳು ಆ ಮಕ್ಳಿಗೆ ಏನೋ ಒಂಥರ ಬ್ಲಾಕ್ ಲಿಕ್ವಿಡ್ ನ ಕುಡಿಸ್ತಾ ಇರ್ತಾಳೆ. ಇದರಿಂದ ನೀನ್ ಬೇಗ ಹುಷಾರೈತ್ಯ ಕುಡಿ ಅಂತ. ಅವ್ನಿಗೆ ಇಷ್ಟ ಇಲ್ಲ ಅಂದ್ರು ಸಲ್ಮಾನ್ಗೆ ಕುಡಿತಾ ಇರ್ತಾನೆ. ವಾಮಿಟ್ ಬರೋ ತರ ಆಗ್ತಾ ಇರುತ್ತೆ ಅವ್ನಿಗೆ. ಇದಾದ್ಮೇಲೆ ಸೀದಾ ಬಾಲ್ತಾರ್ವಿಕ್ ಅವ್ರ ಹತ್ರ ಹೋಗ್ಬಿಟ್ಟು ನೀವು ಮುಂಚೆ ಆರ್ಮಿಲಿ ಇದ್ರ ಅಂತ ಕೇಳ್ತಾಳೆ. ಇವಳು ಕೂಡ ಹೌದು ನಾನು ಆರ್ಮಿಲಿ ಇದ್ದೆ. ಆರ್ಮಿಲಿ ಸೈನಿಕರಿಗೆಲ್ಲ ನಾನು ಅಡುಗೆ ಮಾಡ್ಕೊಡ್ತಿದ್ದೆ. ಅವ್ರಿಗೆ ಒಂದು ಸೂಪ್ನ ನಾನು ಮಾಡ್ತಿದ್ದೆ. ಅದು ಏನ್ ಮಸ್ತಾಗಿರ್ತಿತ್ತು ಅಂದ್ರೆ ಅದನ್ನ ಕೊಡ್ತಿದ್ದ ತಕ್ಷಣ ಎಲ್ಲರಿಗೂ ಶಕ್ತಿ ಬಂದು ಹೊಡೆದಾಡಕ್ಕೆ ಇನ್ನೂ ಶಕ್ತಿ ಬರೋದು ಅಂತ ಇವಳು ಹೇಳ್ತಾ ಇರ್ತಾಳೆ. ನ್ಯಾನಿ ಮೆಕ್ಫಿ
ಸರಿ ಆಯ್ತು, ಇವತ್ತು ಮಕ್ಳಿಗೆಲ್ಲ ಅದನ್ನೇ ಮಾಡಿ, ಅವ್ರಿಗೆಲ್ಲ ಹುಷಾರಿಲ್ಲ, ನೀವು ಸರಿ ಅದನ್ನೇ ಮಾಡಿ ಅಂತ ಹೇಳಿ ಅದನ್ನ ರೆಡಿ ಮಾಡಿಸ್ಬಿಟ್ಟು ಮಕ್ಳಿಗೆಲ್ಲ ಅದನ್ನ ಕೊಡಿಸ್ತಾಳೆ. ಅವ್ರಿಗೂ ಅದೆಷ್ಟ ಇಲ್ಲ ಅಂದ್ರೂ ಕೂಡ ಕುಡಿಬೇಕಾಗಿರೋ ಪರಿಸ್ಥಿತಿ ಬರುತ್ತೆ, ಬೇರೆ ದಾರಿ ಇರೋದಿಲ್ಲ. ಇಲ್ಲಿ ಸೆಡ್ರಿಕ್ ಇದನ್ನೆಲ್ಲ ಮೆಲ್ಲಗೆ ಹೋಗ್ಬಿಟ್ಟು ಅದೇ ಆ ಸೆಲ್ಮಾ ಆಂಟಿದು ಆ ಅಡ್ರೆಸ್ನ ತಗೋತಾ ಇರ್ತಾನೆ. ಇಲ್ಲಿ ಮಕ್ಳ ಹತ್ರ ಇವ್ಯಾಂಜಲಿನ್ ಬರ್ತಾಳೆ. ಇವ್ಯಾಂಜಲಿನ್ ಬಂದಿದ ತಕ್ಷಣ ಇವ್ಯಾಂಜಲಿನ್ ನಮ್ಗೆ ಒಳ್ಳೆ ಊಟ ಕೊಡು ಹಂಗೆ ಹಿಂಗೆ ಅಂತ ಕೇಳ್ತಾ ಇರ್ತಾಳೆ. ಮತ್ತೆ ಈ ನ್ಯಾನಿ ಮೆಕ್ಫಿ ಸರಿ ಇಲ್ಲ, ಇವ್ರನ್ನ ಮನೆಯಿಂದ ಆಚೆ ಕಳಿಸ್ಬಿಡು ಅಂತ ಕೇಳ್ತಾ ಇರ್ತಾನೆ ಅವಳನ್ನ. ಅವಳು ಕೂಡ ಇಲ್ಲ ಮಕ್ಳು, ಅವ್ರು ತುಂಬಾ ಒಳ್ಳೆಯವರು, ನಿಮ್ಗೆಲ್ಲ ಒಳ್ಳೇದ್ ಮಾಡ್ಬೇಕು ಅಂತಾನೆ ಇಲ್ಲಿ ಬಂದಿರೋದು ಅಂತ ಅವಳು. ಆಗ ಅಲ್ಲಿಗೆ ಇವ್ರ ತಂದೆ ಬರ್ತಾರೆ. ಇವ್ರ ತಂದೆ ಹತ್ರ, ತಂದೆ ನಾವು ಇವಾಗ ಹುಷಾರಾಗಿದ್ದೀವಿ, ಇವಾಗ ನಾ ಎದಾಡ್ಬೋದಾ ಪ್ಲೀಸ್ ಅಂತ ಎಲ್ಲರೂ ಕೇಳ್ಬಿಡ್ತಾರೆ. ಇದರಿಂದ ನ್ಯಾನಿ ಮೆಕ್ಫಿ ಮಕ್ಕದ ಮೇಲಿರೋ ಒಂದು ಮಚ್ಚೆ ಮಾಯ ಆಗ್ಬಿಡುತ್ತೆ. ಇದನ್ನ ಟೋರಾ ಅಬ್ಸರ್ವ್ ಮಾಡ್ತಾಳೆ. ತಂದೆ ಇವತ್ತು ನಮ್ಗೆ ಒಂದು ಸ್ಟೋರಿನ ಹೇಳ್ತೀರಾ, ಕಥೆನ ಹೇಳ್ತೀರಾ ಅಂತ ಕೇಳ್ತಾಳೆ. ಅವನು ಕೂಡ ಇಲ್ಲ ಮಕ್ಳು, ಇವತ್ತು ನಂಗೆ ತುಂಬಾ ಕೆಲಸ ಇದೆ, ಸಾರಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಇವ್ರಿಗೆಲ್ಲ ತುಂಬಾ ಬೇಜಾರಾಗ್ಬಿಡುತ್ತೆ. ಇದರಿಂದ ನ್ಯಾನಿ ಮೆಕ್ಫಿ ಇವ್ಯಾಂಜಲಿನ್ಗೆ ಮಕ್ಳಿಗೆಲ್ಲ ಒಳ್ಳೆ ಊಟನ ಕೊಡು ಅಂತ ಹೇಳ್ತಾರೆ. ಇದರಿಂದ ಅವ್ರು ಖುಷಿ ಆಗ್ತಾರೆ, ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಅವರು ಕೂಡ ಟೋರಾ ಇದ್ದಾಳಲ್ಲ ಅವಳು ಇದನ್ನೆಲ್ಲ ಅವ್ರಿಗೆಲ್ಲ ಹೇಳ್ತಾ ಇರ್ತಾರೆ. ಅವ್ರ ಮಕ್ಕದ ಮೇಲೆ ಏನೋ ಒಂಥರ ಮಚ್ಚೆ ಇತ್ತು, ಅಬ್ಸರ್ವ್ ಮಾಡಿದ್ರ ಅದೀಗ ಅದು ಕಾಣಿಸ್ತಾನೆ ಇಲ್ಲ ಅಂದಾಗ ಅದೆಲ್ಲ ಏನೋ ಗೊತ್ತಿಲ್ಲ ಮ್ಯಾಜಿಕ್ ಹಂಗೆ ಹಿಂಗೆ ಅನ್ಕೊಂಡು ಸುಮ್ಮನೆ ಆಗ್ಬಿಡ್ತಾರೆ ಇವರು. ಮತ್ತೆ ನೆಕ್ಸ್ಟ್ ಡೇಗೆ ಸೆಡ್ರಿಕ್ಗೆ ಒಂದು ಲೆಟರ್ ಬರುತ್ತೆ. ಅದ್ರಲ್ಲಿ ಏನಿರುತ್ತೆ ಅಂದ್ರೆ ಆಂಟ್ ಆಡೆಲಿಡ್ ಇವತ್ತು ಇವ್ರ ಮನೆಗೆ ಬರ್ತಾ ಇದಾರೆ ಅಂತ. ಈ ವಿಷಯನೆಲ್ಲ ತಗೊಂಡೋಗಿ ಮಕ್ಳು ಕೇಳ್ತಾರೆ. ಮಕ್ಳು ಕೇಳಿದ ತಕ್ಷಣ ಇಲ್ಲ ಅವ್ರನ್ನ ಇಲ್ಲಿ ಬರೋದ್ ಬೇಡ, ಅವ್ರು ಒಳ್ಳೆ ದೇವ್ರ ತರ ಇದ್ದಾರೆ, ಹಂಗಿದ್ದಾರೆ, ಅವ್ರು ನಮ್ಮ ಎದುರಿಸ್ತಾರೆ ಹಂಗೆ ಹಿಂಗೆ ಅಂತ ಎಲ್ಲರೂ ಅಂತ ಇರ್ತಾರೆ. ಹ್ಯಾಡ್ರಿ ಕೂಡ ನೋಡಿ ಮಕ್ಳ, ಅವರು ಬರೀ ಟೀಗೋಸ್ಕರ ಇಲ್ಲಿ ಬರ್ತಾರೆ ಅಷ್ಟೇ, ಸುಮ್ಮನೆ ಮಾತಾಡ್ಕೊಂಡು ಹೋಗ್ಬಿಡ್ತಾರೆ, ನೀವೆಲ್ಲರೂ ರೆಡಿ ಆಗಿರಿ ಅಂತ ಹೇಳ್ತಾರೆ. ಆದ್ರೆ ಇವತ್ತು ನ್ಯಾನಿ ಮೆಕ್ಫಿದು ರಜದ ದಿನ, ಸಂಡೇ ಆಗಿರುತ್ತೆ. ಇದರಿಂದ ನ್ಯಾನಿ ಮೆಕ್ಫಿ ಅಲ್ಲಿಂದ ಹೋಗ್ತಾ ಇರ್ತಾರೆ. ಸಂಡೇ ಅಲ್ವಾ, ರೆಸ್ಟ್ ತಗೊಳ್ಳೋ ಅಂತ ಹೋಗ್ತಾ ಇರ್ತಾರೆ. ಇಲ್ಲಿಗೆ ಆಂಟ್ ಆಡೆಲಿಡ್ ಇಲ್ಲಿಗೆ ಬರ್ತಾರೆ. ಇವ್ರು ಕೂಡ ಎಲ್ಲ ಡ್ರೆಸ್ ಗಿಸ್ಗಳೆಲ್ಲ ಹಾಕೊಂಡು ರೆಡಿ ಆಗ್ತಾ ಇರ್ತಾರೆ. ಇವರು ಒಂದೊಂದು ಪ್ಲಾನ್ ಮಾಡ್ಕೊತಾರೆ. ನಾವು ಡ್ರೆಸ್ ಹಾಕೊಳ್ಳೋ ಬದಲು ಹಂದಿಗಳಿಗೆ ಡ್ರೆಸ್ ಹಾಕ್ಸೋಣ ಅಂದ್ಬಿಟ್ಟು ಈ ಹಂದಿಗಳಿಗೆ ಡ್ರೆಸ್ ಹಾಕೊಂಡು ಹೋಗ್ಬಿಡ್ತಾರೆ. ಆಡೆಲಿನ್ ಒಳಗಡೆ ಎಲ್ಲ ಬರ್ತಾರೆ, ಮಾತಾಡ್ತಾ ಇರ್ತಾರೆ. ಹೀಗೆ ನಿನ್ಗೆ ನಿನ್ ಮಕ್ಳನ್ನ ನೋಡ್ಕೊಳ್ಳೋಕೆ ತುಂಬಾ ಕಷ್ಟ ಆಗ್ತದೆ ಅಂತ ನನ್ಗೆ ಗೊತ್ತಾಯ್ತು, ಆದ್ರೆ ಬೇರೆ ನಿಂಗೆ ವೈಫ್ ಇಲ್ಲ. ಇದರಿಂದ ನಾನೇನ್ ಡಿಸೈಡ್ ಮಾಡಿದ್ದೀನಿ ಅಂದ್ರೆ ಇನ್ನಲ್ಲಿರೋ ಒಂದ್ ಮಕ್ಕಳನ್ನ ನಾನ್ ಅಡಾಪ್ಟ್ ಮಾಡ್ಕೋತೀನಿ ಅಂತ ಹೇಳ್ತಾ ಇರ್ತಾಳೆ. ಇದನ್ನೆಲ್ಲ ಕ್ರಿಸ್ಟಿಯಾನ ಕೇಳಿಸ್ಕೊಂಡ್ಬಿಡ್ತಾಳೆ. ಇದು ಸೆಡ್ರಿಕ್ಗೆ ಇಷ್ಟನೇ ಇರೋದಿಲ್ಲ, ಅವ್ನಿಗೆ ಅರ್ಥ ಮಾಡ್ಸೋಕ್ ಟ್ರೈ ಮಾಡ್ತಾ ಇರ್ತಾನೆ, ಅವ್ಳು ಕೇಳ್ತಾನೆ ಇರೋದಿಲ್ಲ. ಈ ಕ್ರಿಸ್ಟಿಯಾನ ಇದ್ದಾಳಲ್ಲ ಅದನ್ನೆಲ್ಲ ತಗೊಂಡೋಗಿ ಇವ್ರ ಅಕ್ಕ ಟೋರಾಗೆ ಈ ವಿಷಯನೆಲ್ಲ ಹೇಳ್ಬಿಡ್ತಾಳೆ. ಟೋರಾ ಕೂಡ ಬಾ ಈ ವಿಷಯನ ಎಲ್ಲರಿಗೂ ಹೇಳ್ಬಿಡ ಅಂತ ಅವರು ಎಲ್ಲ ವಿಷಯನ ತಗೊಂಡೋಗಿ ಎಲ್ಲ ಹೇಳ್ಬಿಡ್ತಾರೆ. ಆಂಟ್ ಆಡೆಲಿನ್ ಏನ್ ಮಾಡ್ತಾಳೆ ಅಂದ್ರೆ ಆ ಮಗುನ ಒಬ್ಬಳನ್ನ ಕರ್ಕೊಂಡು ಹೋಗೋಣ ಅಂತ ಆ ಮಕ್ಕಳನ್ನೆಲ್ಲ ಹುಡುಕ್ತಾ ಇರ್ತಾರೆ. ಅವುಗಳು ಏನ್ ಪ್ಲಾನ್ ಮಾಡ್ಕೊಂಡಿರ್ತವೆ ಅಂದ್ರೆ ಈ ಹಂದಿ ಮರಿಗಳು, ನಾಯಿಗಳು, ಕತ್ತೆಗಳಿಗೆಲ್ಲ ಕೂವ ಇವ್ರುಗಳು ಬಟ್ಟೆ ಹಾಕ್ಸ್ಬಿಟ್ಟಿರ್ತವೆ. ಸೆಡ್ರಿಕ್ಗೂ ಇದಿಷ್ಟ ಇರೋದಿಲ್ಲ ಇವ್ರ ಮಕ್ಕಳನ್ನ ಕಳ್ಸೋದಕ್ಕೆ. ಅವನು ಏನಾದ್ರು ಒಂದು ಪ್ಲಾನ್ ಮಾಡ್ತಾನೆ ಇರ್ತಾನೆ. ಅವಳು ಈ ಹಂದಿಗಳನ್ನ ನೋಡಿ ಓ ಈ ಮಗು ಚೆನ್ನಾಗಿದೆ, ಆ ಮಗು ಚೆನ್ನಾಗಿದೆ ಅಂತ ಎಲ್ಲ ನೋಡ್ತಾ ಇರ್ತಾಳೆ. ಈ ಟೈಮ್ ಅಲ್ಲಿ ಏನಾಗುತ್ತೆ ಅಂದ್ರೆ ಈ ಕ್ರಿಸ್ಟಿಯಾನ ಇದ್ದಾಳಲ್ಲ ಅವಳು ಈ ಆಂಟ್ಗೆ ಡಿಕ್ಕಿ ಹೊಡ್ಕೊಂಡ್ಬಿಡ್ತಾಳೆ. ಇದರಿಂದ ಆಂಟ್ ಆಡೆಲಿಡ್ಗೆ ಈ ಕ್ರಿಸ್ಟಿಯಾನ ಹುಡುಗಿ ತುಂಬಾ ಚೆನ್ನಾಗಿ ಕಾಣಿಸ್ಬಿಡ್ತಾಳೆ. ಇದರಿಂದ ಈ ಹುಡುಗಿನ ಕರ್ಕೊಂಡು ಹೋಗ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ಬಿಡ್ತಾಳೆ. ಈ ಕಡೆ ಎರಿಕ್ ಇದಾನಲ್ಲ ಅವನು ನ್ಯಾನಿ ಮೆಕ್ಫಿನ ಕರೀತಾ ಇರ್ತಾನೆ. ಪ್ಲೀಸ್ ನ್ಯಾನಿ ಮೆಕ್ಫಿ ನಮ್ಗೆ ಸಹಾಯ ಮಾಡಿ ಅಂತ ಅವಳನ್ನ ಕರೀತಾ ಇರ್ತಾನೆ. ಆಗ ಅಲ್ಲಿಗೆ ನ್ಯಾನಿ ಮೆಕ್ಫಿ ಬಂದ್ಬಿಟ್ಟು ಅವ್ರ ಹತ್ರ ಇದ್ದ ಒಂದು ಸ್ಟಿಕ್ ಇಂದ ನೆಲಕ್ಕೆ ಒಂದ್ಸಿರ್ತಾರೆ. ಇದರಿಂದ ಅಲ್ಲೊಂದು ಕತ್ತೆ ಇರುತ್ತೆ, ಅದು ಇವ್ರಿಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರೋ ತರ ಕಾಣಿಸುತ್ತೆ. ಇದರಿಂದ ನ್ಯಾನಿ ಆಡೆಲಿನು ಆ ಹುಡುಗಿನ ನಾ ಕರ್ಕೊಂಡು ಹೋಗ್ತೀನಿ ಅಂತಾರೆ, ಅಂದ್ರೆ ಕತ್ತೆನ ನಾ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇರ್ತಾರೆ. ಆದ್ರೆ ನ್ಯಾನಿ ಮೆಕ್ಫಿ ಏನ್ ಹೇಳ್ತಾರೆ ಅಂದ್ರೆ ಆ ಮಕ್ಳುಗಳಿಗೆ ನೀವು ಇಷ್ಟು ಜನರಲ್ಲಿ ಯಾರು ಹೋಗ್ಲೇಬೇಕು ಅಂತ ಹೇಳ್ತಾರೆ. ಇದರಿಂದ ಇವರೆಲ್ಲ ಒಂದು ಗ್ರೂಪ್ ಮಾಡ್ಕೊಂಡು ನಾನು ಹೋಗ್ತೀನಿ ಅಂತ ಇವ್ರಿಗೆ ಕಿತ್ತಾಡ್ತಾ ಇರ್ತಾರೆ. ಈ ಕಡೆ ಆಂಟ್ ಆಡೆಲಿಡು ನೀನು ಒಂದು ತಿಂಗಳಲ್ಲಿ ಮದುವೆ ಆಗ್ಲೇಬೇಕು, ಇಲ್ಲ ಅಂದ್ರೆ ನಾನು ಹಿಂಗೆ ಕೊಡ್ತಾ ಇರೋ ಅಮೌಂಟ್ ಎಲ್ಲ ನಿಲ್ಲಿಸ್ಬಿಡ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಸೆಡ್ರಿಕ್ ಇದನ್ನೆಲ್ಲ ಅವನು ನನ್ನ ಮಕ್ಳನ್ನೆಲ್ಲ ನಿನ್ ಜೊತೆ ಕಳ್ಸಕ್ಕಾಗಲ್ಲ ಅಂತ ಹೇಳ್ತಾ ಇರ್ತಾನೆ. ಅಷ್ಟರಲ್ಲಿಗೆ ಮಿಕ್ಸ್ಫಿ ಬಂದ್ಬಿಟ್ಟು ನಿಮ್ ಹುಡುಗಿ ರೆಡಿ ಆಗಿದ್ದಾಳೆ ಅಂತ ಹೇಳಿ ಅವಳನ್ನ ಕಳಿಸ್ಕೊಡ್ತಾ ಇರ್ತಾನೆ. ಸೆಡ್ರಿಕ್ಗೆ ಒಂದ್ ನಿಮಿಷ ಸಾಕು, ಯಾರು ಹೋಗ್ತಾ ಇದಾರೆ ಅಂತ ಕೇಳ್ತಾನೆ. ಇದೆಲ್ಲ ಮಕ್ಳ ಡಿಸೈಡ್ ಮಾಡ್ಕೊಂಡು ಯಾರೋ ಒಬ್ರನ್ನ ಕಳಿಸ್ತಾ ಇದಾರೆ ಅಂತ ಹೇಳ್ತಾಳೆ. ಇವನು ಕ್ರಿಸ್ಟಿನ ಇರ್ಬೋದು ಅಂದ್ಬಿಟ್ಟು ಕ್ರಿಸ್ಟಿನ ವಾಪಸ್ ಕರ್ಕೊಂಡ್ ಬರಕ್ಕೆ ಅಂತ ಆ ಕುದುರೆ ಗಾಡಿಯಿಂದ ಓಡ್ತಾ ಇರ್ತಾನೆ. ಇತ್ಕೊಳ್ಳಿ ನನ್ನ ಮಕ್ಳನ್ನ ನಂಗೆ ವಾಪಸ್ ಕೊಟ್ಬಿಡಿ, ನಿಲ್ಸಿ ಅಂತ ಗಾಡಿಯಿಂದ ಓಡ್ತಾ ಇರ್ತಾನೆ. ಆದ್ರೆ ಆಂಟ್ ಆಡೆಲಿನ್ ಆ ಮಗುನ ಕರ್ಕೊಂಡು ಹೋಗೇ ಬಿಡ್ತಾರೆ. ಇವನು ನೋಡ್ತಾನೆ ತಡೆಯೋಕೆ ಆಗೋದಿಲ್ಲ. ಆಗ ನೋಡ್ತಾನೆ ಈ ಕ್ರಿಸ್ಟಿಯಾನ ಅಲ್ಲೇ ಇರ್ತಾಳೆ, ಇವಳು ಎಲ್ಲಾರ ಮಕ್ಕಳು ಕೂಡ ಅಲ್ಲೇ ಇರ್ತಾಳೆ. ಇವ್ರು ಯಾರನ್ನ ಕರ್ಕೊಂಡು ಹೋಗಿದ್ದಾರೆ ಅಂದ್ರೆ ಇವ್ಯಾಂಜಲಿನ್ ಕರ್ಕೊಂಡು ಹೋಗ್ಬಿಟ್ಟಿರ್ತಾಳೆ. ಇವ್ಯಾಂಜಲಿನ್ಗೆ ಈ ಮಕ್ಕಳೆಲ್ಲ ದೂರ ಆಗೋದು ಇಷ್ಟ ಇರೋದಿಲ್ಲ. ಅದರಿಂದ ಇವಳೆ ಸೆಡ್ರಿಕ್ ನ ಮಕ್ಕಳು ಅಂತ ಒಂದು ಮ್ಯಾಜಿಕ್ ನ ಮಾಡಿರ್ತಾಳೆ ನ್ಯಾನಿ ಮೆಕ್ಫಿ ಅವರು. ಇದರಿಂದ ಆಂಟ್ ಆಡೆಲಿನೋ ಇವ್ಯಾಂಜಲಿನ್ ಕರ್ಕೊಂಡು ಹೊರಟೋಗ್ಬಿಡ್ತಾಳೆ. ಇವರೆಲ್ಲರಿಗೂ ಬೇಜಾರಾಗಿ ಹೋಗ್ಬಿಡುತ್ತೆ. ಇವರೆಲ್ಲರಿಗೂ ಇವ್ಯಾಂಜಲಿ ಅಂದ್ರೆ ತುಂಬಾ ಇಷ್ಟ. ಮತ್ತೆ ಹೀಗೆ ನೈಟ್ ಎಲ್ಲಾ ಮಕ್ಕಳು ನ್ಯಾನಿ ಮೆಕ್ಫಿಗೆ ಥ್ಯಾಂಕ್ಸ್ ನ ಹೇಳ್ತಾ ಇರ್ತಾರೆ. ಇದರಿಂದ ನ್ಯಾನಿ ಮೆಕ್ಫಿ ಮೇಲೆ ಮಕ್ಕದ ಮೇಲಿರೋ ಒಂದು ಮಚ್ಚೆ ಇನ್ನೊಂದು ಮಾಯ ಹೋಗ್ಬಿಡುತ್ತೆ. ಮತ್ತೆ ನ್ಯಾನಿ ಮೆಕ್ಫಿ ಸೆಡ್ರಿಕ್ ಹತ್ರ ಬಂದ್ಬಿಟ್ಟು ಮಕ್ಳಿಗೆ 3 ಪಾಠ ಕಲ್ಸಿದೀನಿ ಅಂದ್ರೆ ಫಸ್ಟ್ನೇ ಪಾಠ ಬಂದ್ಬಿಟ್ಟು ಹೇಳಿದ ತಕ್ಷಣ ಮನ್ಕೊಳ್ಳೋದು, 2ನೇ ಪಾಠ ಬಂದ್ಬಿಟ್ಟು
ಹೇಳಿದ ತಕ್ಷಣ ಎದ್ದೇಳೋದು. 3ನೇ ಪಾಠ ಬಂದ್ಬಿಟ್ಟು ಏನಾದ್ರು ಕೊಟ್ರೆ ಏನಾದ್ರು ಸಹಾಯ ಮಾಡಿದ್ರೆ ಥ್ಯಾಂಕ್ಸ್ ಹೇಳೋದು. ಈ 3 ಪಾಠನ ಕಲ್ಸಿರ್ತಾರೆ. ಹೆಡ್ರಿಕ್ ಇದನ್ನಲ್ಲ ಇವ್ರಿಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ ಇವ್ಯಾಂಜಲಿನ್ ಹೋಗಿದ್ಕೆ. ಇವನ್ಗೆ ಎಲ್ಲೋ ಒಂದ್ ಕಡೆ ಇವ್ಯಾಂಜಲಿನ್ ಅಂದ್ರೆ ತುಂಬಾ ಇಷ್ಟ ಇರುತ್ತೆ ಇವನ್ಗೆ. ಇದರಿಂದ ಅವಳ ಬಗ್ಗೆನೂ ಯೋಚನೆ ಮಾಡ್ತಾ ಇರ್ತಾನೆ. ನಾನಿ ಮೆಕ್ಫಿ ಹತ್ರನೂ ಕೂಡ ಅವಳು ಹುಷಾರಾಗಿರ್ತಾಳೆ ತಾನೆ, ಏನು ಪ್ರಾಬ್ಲಮ್ ಆಗಲ್ವಾ ಅವಳಿಗೆ ಅಂತ ಹೇಳ್ತಾ ಇರ್ತಾನೆ. ನಾನು ಮೆಪ್ಸಿ ಕೂಡ ತಲೆ ಕೆಡ್ಸ್ಕೊಂಡ್ಬಿಡಿ ಸರ್, ಏನೂ ಆಗೋದಿಲ್ಲ, ಅವಳು ತುಂಬಾ ಚೆನ್ನಾಗಿರ್ತಾಳೆ. ಆಕ್ಚುಲಿ ಇದೆಲ್ಲ ಐಡಿಯಾ ಕೊಟ್ಟಿದ್ದು ನಿಮ್ಮ ಮಗ ಸೈಮನ್ನೇ. ಯಾಕೆಂದ್ರೆ ಇವ್ಯಾಂಜಲಿನ್ಗೆ ತುಂಬಾ ಓದೋ ಆಸೆ ಇರ್ತಿತ್ತು. ಇದರಿಂದ ಅವಳ ಜೊತೆ ಹೋದ್ರೆ ಅವಳಿಗೆ ಓದಕ್ಕೆ ಚಾನ್ಸ್ ಸಿಗುತ್ತೆ, ಮತ್ತೆ ಕ್ರಿಸ್ಟಿಯಾನ ಬಚಾವಾಗ್ತಾಳೆ ಅಂತ ಹೇಳಿ ಅವನೇ ಪ್ಲಾನ್ ಮಾಡಿದ್ದು. ಅವನು ಕೂಡ ಹೌದಾ ನನ್ ಮಕ್ಳು ಇಷ್ಟೊಂದು ಬುದ್ಧಿ ಕಲ್ತ್ಕೊಂಡ್ಬಿಟ್ರ ಅಂತ ಅವ್ನ್ ಖುಷಿ. ಮತ್ತೆ ಈಗ ಇವನ್ ಡಿಸೈಡ್ ಮಾಡ್ಕೊತಾನೆ, ಈ ಮದ್ವೆ ನಾನು ಆದ್ರೆ ಮಾತ್ರ ನನ್ ಮಕ್ಳು ನನ್ನ ಹತ್ರನೇ ಉಳಿತಾರೆ ಅಂತ ಹೇಳ್ಬಿಟ್ಟು ಮದ್ವೆನ ಆಗೋಕೆ ಡಿಸೈಡ್ ಮಾಡ್ಕೊಂಡ್ಬಿಡ್ತಾನೆ. ನೆಕ್ಸ್ಟ್ ಡೇಗೆ ನಾನು ಮೆಕ್ಸಿ ಹತ್ರ ಈ ಮಕ್ಳೆಲ್ಲ ಮುಂದೆ ಬರೋ ನಮ್ಮ ಅಮ್ಮನ ನೀವು ತಡಿತೀರಾ, ಅಂದ್ರೆ ಇನ್ನೊಬ್ಬ ಮದ್ವೆ ಆಗ್ಬೇಕು ಅಂತ ಇರ್ತಾನಲ್ಲ ಅಮ್ಮನ ಬರ್ದೇ ತರ ಮಾಡ್ತೀರಾ ಅಂತ ಇವರೆಲ್ಲ ಕೇಳ್ತಿರ್ತಾರೆ. ಆದ್ರಿಂದ ನಾನಿ ಮೆಕ್ಸಿ ಇಲ್ಲ ಆ ರೀತಿ ನಾನು ಮಾಡಕ್ಕಾಗಲ್ಲ ಅಂತ ಹೇಳ್ತಾ ಇರ್ತಾರೆ. ಆದ್ರೆ ಸೈಮನು ಇದನ್ನ ತಡಿಬಹುದು ಅಂತ ಹೇಳ್ತಾನೆ. ಇವನು ಕೂಡ ಟ್ರೈ ಮಾಡೋಣ ಅನ್ಬಿಟ್ಟು ತಂದೆ ಹತ್ರ ಹೋಗ್ತಾನೆ ಮಾತಾಡೋದಕ್ಕೆ. ತಂದೆ ಹತ್ರ ಹೋಗ್ಬಿಟ್ಟು ನಮ್ಗೆ ಬೇರೆ ಅಮ್ಮ ಬೇಡ, ನಾವ್ ಇವಾಗ್ಲೇ ಚೆನ್ನಾಗಿದ್ದೀವಿ ಹಂಗೆ ಹಿಂಗೆ ಅಂತ ಹೇಳ್ತಾ ಇರ್ತಾನೆ. ಆದ್ರೆ ಸೆಡ್ರಿಕ್ ಇವ್ರಿಗೆ ಯಾವುದೇ ವಿಷಯ ಹೇಳಿರೋದಿಲ್ಲ. ಈ ತರ ದುಡ್ಡು ಬರ್ತೈತೆ, ನಿಮ್ಮನ್ನ ನೋಡ್ಕೊಬೇಕು, ಬೇರೆ ಮದುವೆ ಆಗಿದ್ರೆ ಮಾತ್ರ ದುಡ್ಡು ಬರೋದು, ಆತರ ಯಾವುದೇ ವಿಷಯ ಇವ್ರಿಗೆ ಹೇಳಿರೋದಿಲ್ಲ. ಇದರಿಂದ ಏನ್ ಮಾಡ್ತಾನೆ ಅಂದ್ರೆ ಸೈಮನ್ಗೆ ಬೈಟ್ ಬಿಡ್ತಾನೆ, ನಿನ್ನ ಬಾಯಿ ಮುಚ್ಕೊಂಡು ನೀನು ಚಿಕ್ಕ ಹುಡುಗನಂಗಿರು, ನನಗೆ ಬುದ್ಧಿ ಹೇಳಕ್ ಬರ್ಬೇಡ ಅಂತ ಹೇಳಿ ಅವನಿಗೆ ಬೈದು ಬಿಡ್ತಾನೆ. ಇದರಿಂದ ಸೈಮನ್ಗೆ ತುಂಬಾ ಬೇಜಾರಾಗ್ಬಿಟ್ಟು ಅಲ್ಲಿಂದ ಓಡೋಗ್ಬಿಡ್ತಾನೆ. ಸೀದಾ ಓಡೋಗಿ ನ್ಯಾನಿ ಮಿಕ್ಫಿ ಹತ್ರ ಬರ್ತಾನೆ. ಬಂದ್ಬಿಟ್ಟು ನಮ್ಮ ತಂದೆ ನಾನು ಹೇಳೋ ಮಾತೆ ಕೇಳ್ತಾ ಇಲ್ಲ, ನನಗೆ ಬೈದು ಕಳ್ಸೋದ್ರು, ನೀವು ನನಗೆ ಸಹಾಯ ಮಾಡ್ಲೇಬೇಕು, ಹೇಗಾದ್ರೂ ಮಾಡಿ ಮುಂದೆ ನಮ್ಮ ತಂದೆ ಮದುವೆ ಆಗೋದನ್ನ ತಡೀರಿ ಅಂತ ಹೇಳ್ತಾ ಇರ್ತಾಳೆ. ಇವಳು ಕೂಡ ತಲೆ ಓಡಿಸು ಸೈಮನ್, ನೀನ್ ಹೇಗೆ ಆಂಟ್ ಆಡಲ್ ಅಂತ ನಿನ್ ತಂಗಿನ ಬಚಾವ್ ಮಾಡ್ದೋ ಈಗಿದು ಅದೇ ರೀತಿ ಮಾಡು, ತಲೆ ಓಡಿಸು ಅಂತ ಹೇಳ್ತಾ ಇರ್ತಾಳೆ. ಇವನು ಕೂಡ ಸರಿ ಆಯ್ತು, ನಾನೇನೋ ಒಂದು ಪ್ಲಾನ್ ಮಾಡ್ಕೊಂಡು ಆ ಅಮ್ಮನ ಅಲ್ಲಿಂದ ಓಡ್ಸಕ್ ಟ್ರೈ ಮಾಡ್ತೀನಿ, ಆದ್ರೆ ನೀವು ನನ್ನ ಜೊತೆ ಇರಬೇಕು ಅಂತ ಹೇಳ್ತಾಳೆ. ಇವಳು ಕೂಡ ಸರಿ ಆಯ್ತು ನಾನು ನಿನ್ ಜೊತೆ ಇರ್ತೀನಿ, ಆದ್ರೆ ಮುಂದೆ ಆಗೋ ಪರಿಣಾಮನ ಇನ್ನು ಫೇಸ್ ಮಾಡೋಕೆ ರೆಡಿ ಆಗಿರ್ಬೇಕು, ಇದಕ್ಕೆ ಒಪ್ಕೊಂಡ್ರೆ ಮಾತ್ರ ನಾನು ನಿನ್ ಜೊತೆ ಇರ್ತೀನಿ ಅಂತ ಹೇಳ್ತಾಳೆ. ಇವನು ಕೂಡ ಸರಿ ಆಯ್ತು ಅಂತ ಹೇಳಿ ರೆಡಿ ಆಗ್ತಾನೆ ಆ ಅಮ್ಮನ ಅಲ್ಲಿಂದ ಓಡ್ಸಕ್ಕೆ. ಮತ್ತೆ ನೆಕ್ಸ್ಟ್ ಡೇಗೆ ಆಂಟಿ ಸೆಲ್ಮಾ ಈ ಮನೆಗೆ ಬರ್ತಾಳೆ. ಮನೆ ಬಂದಿದ ತಕ್ಷಣ ಮಕ್ಳನ್ನ ನೋಡಿ ಓ ಮಕ್ಳ ಹಿಂಗಿದ್ದೀರಾ ಅಂತ ಎಲ್ಲಾರನ್ನು ಮಾತಾಡಿಸ್ಬಿಟ್ಟು ಸಿಸ್ಟಮ್ ಮನೆ ಒಳಗಡೆ ಹೋಗ್ತಾಳೆ. ಮನೆ ಒಳಗಡೆ ಹೋಗ್ಬಿಟ್ಟು ಹೆಡ್ರಿಕ್ ತಾನಲ್ಲ ಅವನು ಕೂತ್ಕಡೆ ಮಿಸ್ಟರ್ ಸೆಲ್ಮಾ ಮಾತಾಡೋಣ ಅಂತ ಹೇಳಿ ಕುಣ್ಸಕ್ ಹೋಗ್ತಾನೆ. ಅಲ್ಲಿಗೆ ಹೆರಿಗೆ ಬಂದ್ಬಿಟ್ಟು ಒಂದು ಮೊಳೆನೆ ಇಟ್ಬಿಡ್ತಾನೆ. ಇದನ್ನ ಅವನ ತಂದೆ ನೋಡ್ಬಿಡ್ತಾನೆ. ಇದರಿಂದ ಅವಳ ಕುಂಡಿಸ್ತಲೆ ನಾನು ಓಡಿಸ್ತೀನಿ ಅಂದ್ಬಿಟ್ಟು ಅದನ್ನ ಕಿತ್ಕೊಂಡು ಅವನಿಗೆ ಒಂದು ಒತ್ತಿ ಹೋಗ ಕಡಿಕೆ ಅಂತ ಹೇಳ್ಬಿಟ್ಟು ಕಳಿಸ್ಬಿಡ್ತಾನೆ. ಮತ್ತೆ ಅವಳನ್ನ ಕುಂಡಿಸ್ಬಿಟ್ಟು ಈಗ ಮಾತಾಡ್ತಾ ಇರ್ತಾರೆ. ಅವಳ ತಲೆ ಮೇಲೆ ಒಂದು ಜೇಡನೆ ಬಿಟ್ಬಿಡ್ತಾರೆ. ಇವನು ಹೇಗಾದ್ರು ಮಾಡಿದ್ರಿಂದ ಬಚಾವ್ ಮಾಡ್ಬೇಕು ಅಂದ್ಬಿಟ್ಟು ಅವಳ ಮೇಲ್ಗಡೆ ಬಿದ್ಬಿಟ್ಟು ಅದನ್ನ ಎತ್ಕೊಂಡು ಒಂದು ಡಬ್ಬಕ್ಕೆ ಹಾಕ್ಬಿಡ್ತಾನೆ. ಮತ್ತೆ ಇವನೇನೋ ಒಂದು ತಿನ್ನಕ್ಕೆ ಅಂತ ಕೊಡ್ತಾನೆ. ಅದ್ರ ನೋಡಿದ್ರೆ ಎರವಡುಗಳಿರುತ್ತೆ ಗುರು, ಅದ್ ನೋಡಿದ್ರೆ ಆವಮ್ಮ ಏನಾರ ಮಾತಾಡ್ಕೊಂಡು ಅದನ್ನ ತಿಂದೇ ಬಿಡ್ತಾಳೆ. ಇವನು ಕಾಫಿ ಕುಡಿತೀರಾ ಸೆಲ್ಮಾ ಅವ್ರೆ ಅಂತ ಕೇಳ್ತಾನೆ. ಓ ಎಡ್ರಿಕ್ ಅವರೇ, ನನ್ ಮೇಲೆ ನಿಮ್ಗೆ ಎಷ್ಟು ಪ್ರೀತಿ ಇದೆ, ಕುಡಿತೀನಿ ಕುಡಿ ಇಂದಾಗ ಇವನು ಕಾಫಿ ಉಯ್ಯಕ್ಕೆ ಅಂತ ನೋಡ್ತಾನೆ. ಅದ್ರೊಳಗಡೆ ಕಪ್ಪೆ ಹಾಕಿರ್ತಾರೆ. ಇವನು ಅದ್ರೊಳಗಡೆ ಉಯ್ತಾನೆ, ಏನಾನೋ ಬರ್ತಿರುತ್ತೆ, ಅದನ್ನು ಕುಡಿಯಕ್ಕೆ ಅಂತ ಹೋಗ್ತಾಳೆ. ಇವನು ಅದನ್ನ ತಡಿತಾನೆ. ಮತ್ತೆ ಈ ಸೆಲ್ಮಾ ತಲೆ ಮೇಲೆ ಒಂದು ಜೆಲ್ಲಿನ ಬೀಳ್ಸೋಕ್ಕಿಂತ ತಗೊಂಡ್ಬರ್ತಾ ಇರ್ತಾರೆ. ಅದರಿಂದ ತಪ್ಪಿಸ್ಕೊಳಕ್ ಇವನು ಅವಳನ್ನ ಕೆಳಗಡೆ ತಳ್ಬಿಟ್ಟು ಇವನು ಅಲ್ ಮೇಲೆ ಬಿದ್ದೋಗ್ಬಿಡ್ತಾನೆ. ಎಲ್ಲದರಿಂದ ತಪ್ಪಿಸ್ಕೊತಾ ಇರ್ತಾಳೆ. ಆದ್ರೆ ಅವಳು ಇದನ್ನ ಒಂಥರ ಇರಿಟೇಟ್ ತರ ಫೀಲ್ ಮಾಡ್ಕೊತಾ ಇರ್ತಾಳೆ. ಇದರಿಂದ ಅಲ್ಲಿ ಎದ್ದೋಗಕ್ಕೆ ಅಂತ ಹೋಗ್ತಾ ಇರ್ತಾಳೆ. ಸೆಬಾಸ್ಟಿಯನ್ ಇದನ್ನಲ್ಲ ಅವನು ಈ ಡೋರ್ಗೆ ಒಂದು ಕರೆಂಟ್ ಶಾಕ್ ನ ಕೊಟ್ಟಿರ್ತಾನೆ. ಅವಳು ಹೋಗಕ್ಕಿಂತ ಮುಂಚೆ ಅದನ್ನ ತೆಗೆಯನ್ನ ಹೋಗ್ತಾಳೆ. ಇವನು ಹೋಗೋದನ್ನ ಇಟ್ಕೊಂಡ್ಬಿಡ್ತಾನೆ. ಇವನೇ ಕರೆಂಟ್ ಹೊಡೆದ್ಬಿಡುತ್ತೆ. ಒಂಥರ ವಿಚಿತ್ರವಾಗಿ ಆಡ್ತಾ ಇರ್ತಾನೆ. ಏನ್ ಮಾಡ್ತಾ ಇದ್ದೀರಾ ಇವ್ರು ಅಂತ ಅವಳು, ನಾನು ಇಲ್ಲಿಂದ ಹೋಗ್ತೀನಿ, ನೀವೆಲ್ಲ ಈ ತರ ವಿಚಿತ್ರವಾಗಿ ಆಡ್ತಿದೆ ಅಂತ ಬಾಗ್ಲು ತಕೊಂಡು ಹೋಗಕ್ ಹೋಗ್ತಾಳೆ. ಆ ಮಕ್ಳುಗಳು ನೋಡಿದ್ರೆ ಏನೋ ಗೋಧಿ ಸೀಟೆನ ಏನೋ ಮಿಕ್ಸ್ ಮಾಡ್ಕೊಂಡು ಇವಳಿಗೆ ಹೊಡೆಯಕ್ ಪ್ಲಾನ್ ಹಾಕೊಂಡಿರ್ತಾನೆ. ಇವನು ಅದರಿಂದನೂ ಕೂಡ ತಪ್ಪಿಸ್ತಾನೆ, ಅದನ್ನ ನೀವು ತಿಂತಾನೆ. ಇದರಿಂದ ಪುನಃ ಅವಳ ಮೇಲೆ ಬಿದ್ದು ಹೋಗ್ಬಿಡ್ತಾನೆ. ಇದರಿಂದ ಅವಳಿಗೆ ಕೋಪ ಬಂದ್ಬಿಟ್ಟು ಏನೋ ಇವನೇನೋ ಹಿಂಗಾಡ್ತಾ ಇದೆಯಾ ಮನುಷ್ಯನ ಏನ್ ನೀನು ಅಂದ್ಬಿಟ್ಟು ಅಂತ ಒಂದು ಕೆನ್ನೆ ಕೊಟ್ಬಿಟ್ಟು ಶಿಸ್ತಾಗಲಿಂದ ಹೊಂಟೋಗ್ಬಿಡ್ತಾಳೆ. ಇನ್ನಾಗಲ್ಲ ಅನ್ಬಿಟ್ಟು ಇವನ ಮಕ್ಳನ್ನೆಲ್ಲ ಕುಂಡಿಸ್ಕೊಂಡು ನಿಜಾನ ಹೇಳಕ್ ಶುರು ಮಾಡ್ತಾನೆ. ನೋಡಿ ಮಕ್ಳ, ನೀವು ಇಷ್ಟೊಂದು ತೀಟೆ ಮಾಡ್ತಾ ಇದ್ದಾರಲ್ಲ, ಇದರಿಂದ ಏನಾಗುತ್ತೆ ಗೊತ್ತಾ, ನಾನೇನಾದ್ರೂ ಬೇರೆ ಮದುವೆ ಆಗಿಲ್ಲ ಅಂದ್ರೆ ಆಂಟ್ ಆಡಲಿಡು ನಮಗೆ ಕೊಡ್ತಾ ಇರೋ ಹಣನ ನಿಲ್ಲಿಸ್ಬಿಡ್ತಾರೆ. ಇದರಿಂದ ಏನಾಗುತ್ತೆ ಅಂದ್ರೆ ನಮ್ಮೇಲಿರೋ ಸಾಲ ಜಾಸ್ತಿಯಾಗಿ ಬ್ಯಾಂಕ್ ಅವರು ನಮ್ಮನೆಯನ್ನ ಸೀಸ್ ಮಾಡ್ತಾರೆ. ನಿಮ್ಮನ್ನೆಲ್ಲ ಬೇರೆ ಬೇರೆಯವರಿಗೆ ಕೊಟ್ಟು ಕಳಿಸ್ಬಿಡ್ತಾರೆ. ನೀವೆಲ್ಲರೂ ಕೂಡ ಬೇರೆ ಬೇರೆ ಆಗಿ ಹೋಗ್ಬಿಡ್ತೀರಾ. ಅದಕ್ಕೋಸ್ಕರ ನಾನು ಬೇರೆ ಮದುವೆ ಆದ್ರೆ ಆ ಆಂಟ್ ಆಡಲಿನ್ನು ನಮ್ಗೆ ದುಡ್ಡು ಕೊಡ್ತಾರೆ, ನಾವೆಲ್ಲ ಒಟ್ಟಿಗೆ ಇರ್ಬೇಕು ಅಂತ ನಾನ್ ಮಾಡಿದ್ರೆ ನೀವೆಲ್ಲ ಈ ರೀತಿ ಮಾಡ್ತಾ ಇದ್ದೀರಾ ಅಂತ ಹೇಳಿ ಎಲ್ಲ ನಿಜಾನ ಹೇಳ್ಬಿಟ್ಟು ಅಲ್ಲಿಂದ ಸುಮ್ಮನೆ ಬೇಜಾರಾಗಿ ಹೊಂಟೋಗ್ಬಿಡ್ತಾನೆ. ಇದರಿಂದ ಎಲ್ಲರೂ ನಾನಿ ಮಿಕ್ಫಿನ ಸಹಾಯ ಕೇಳ್ತಾರೆ. ಫಸ್ಟ್ನಲ್ಲಿ ಇದೇ ತರ ಮಾಡ್ಬಿಡಿ, ಎಲ್ಲರೂ ಮರ್ತೋಗೋ ತರ ಮಾಡ್ಬಿಡಿ, ಎಲ್ಲಾನು ಮೊದಲಿನ ತರ ಮಾಡ್ಬಿಡಿ ಅಂತ. ಆದ್ರೆ ಇದೆಲ್ಲ ಸೈಮನ್ ಐಡಿಯಾ ಆಗಿತ್ತು. ಅವನೇ ಇದನ್ನೆಲ್ಲ ಸರಿ ಮಾಡ್ಬೇಕು ಅಂತ ಅವರು ಹೇಳ್ತಾರೆ. ಇವರು ಎಲ್ಲರೂ ಕೂಡ ಸರಿ ಆಯ್ತು ಪುನಃ ಅವ್ರನ್ನ ವಾಪಸ್ ಕರ್ಕೊಂಡ್ ಬರೋಣ ಅನ್ಬಿಟ್ಟು ಸೆಲ್ಮಾ ಮನೆಗೆ ಪುನಃ ಹೋಗ್ತಾರೆ.
ಅಲ್ಲಿ ಹೋಗ್ಬಿಟ್ಟು ಸೆಲ್ಮಾ ಹತ್ರ ಎಲ್ಲ ನಿಜವನ್ನು ಹೇಳ್ತಾ ಇರ್ತಾರೆ. ನಮ್ಮಿಂದ ಹಿಂಗ್ ಆಗಿದ್ದು, ನಾವೇ ಅದನ್ನೆಲ್ಲ ಮಾಡಿದ್ದು. ಅವರು ಕೂಡ ಯಾರು ನಂಬ್ತಾ ಇರೋದಿಲ್ಲ. ಹೋಗ್ರು ಸುಮ್ನೆ ನಿಮ್ ಕೆಲಸ ನೋಡ್ಕೊಡ್ರು, ನಿಮ್ ತಂದೆ ಸರಿ ಇಲ್ಲ ಕಂಡ್ರು, ಹಂಗೆ ಹಿಂಗೆ ಅಂತ ಇರ್ತಾಳೆ. ಇವ್ರುಗಳು ಕೂಡ ನಮ್ ತಂದೆ ನಮ್ಮನ್ನ ಕಾಪಾಡೋಕೋಸ್ಕರ ಈ ತರ ಮಾಡಿದ್ದು. ಈಗ ಅವ್ರೇನಾದ್ರೂ ಬೇರೆ ಮದ್ವೆ ಆಗ್ಲಿಲ್ಲ ಅಂದ್ರೆ ನಾವೆಲ್ಲ ರೋಡಿಗೆ ಬಂದ್ಬಿಡ್ತೀವಿ. ಆಂಟ್ ಆಡಲ್ ಏನೋ ನಮಗೆ ಕೊಡ್ತಾ ಇರೋ ದುಡ್ಡನ್ನೆಲ್ಲ ನಿಲ್ಲಿಸ್ಬಿಡ್ತಾಳೆ ಅಂತ ಹೇಳಿದ ತಕ್ಷಣ, ದುಡ್ಡು ಹೆಸರು ಕಡಿದ ತಕ್ಷಣ ಇವಳಿಗೆ ಖುಷಿಯಾಗಿ ಹೋಗ್ಬಿಡುತ್ತೆ. ಏನೋ ದುಡ್ಡ? ಇವರು ಕೂಡ ಹೌದು, ಪ್ರತಿ ತಿಂಗಳು ಆಂಟ್ ಆಡಲ್ ಏನೋ ನಮ್ಗೆ ಸಾಕೋಕ್ಕಿಂತ ಸ್ವಲ್ಪ ದುಡ್ಡನ್ನ ಕೊಡ್ತಾ ಇರ್ತಾರೆ. ನೀವೇನಾದ್ರೂ ನಮ್ ತಂದೆನ ಮದುವೆ ಆಗ್ಲಿಲ್ಲ ಅಂದ್ರೆ ಆ ದುಡ್ಡೆಲ್ಲ ನಿಂತೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಇವಳು ದುಡ್ಡಿನ ಆಸೆಗೆ ಬಿದ್ಬಿಟ್ಟು ಪುನಃ ಸೆಡ್ರಿಕ್ ಹತ್ರ ಬಂದ್ಬಿಟ್ಟು, ಸೆಡ್ರಿಕ್ ಅವರೇ ಸಾರಿ, ಈ ಮಕ್ಳೆಲ್ಲ ನನ್ ನಿಜ ಹೇಳಿದ್ರು, ನಾನು ಈ ಮಕ್ಳನ್ನ ಚೆನ್ನಾಗಿ ನೋಡ್ಕೊತೀನಿ ಹಂಗೆ ಹಿಂಗೆ ಅಂತ ಹೇಳ್ತಾಳೆ. ದುಡ್ಡಿನ ಆಸೆಗೋಸ್ಕರ ಇವಳು ಇಲ್ಲಿಗೆ ಬಂದಿರ್ತಾಳೆ ಅಷ್ಟೇ. ಸೆಡ್ರಿಕ್ ಕೂಡ ಓದಾ ಸರಿ ಅನ್ಬಿಟ್ಟು ಸುಮ್ನೆ ಹಾಗೆ ಅವಳನ್ನ ಇಷ್ಟ ಇಲ್ಲ ಅಂದ್ರೂ ಕೂಡ ನನ್ನ ಮದುವೆ ಮಾಡ್ಕೋತೀರಾ ಅಂತ ಕೇಳ್ತಾನೆ. ಇವಳು ಕೂಡ ಓಕೆ ಅಂತಾಳೆ. ಎಷ್ಟು ನೈಟ್ ಆದ್ಮೇಲೆ ಇವ್ರ ಮಕ್ಳ ಹತ್ರ ಬರ್ತಾರೆ. ಥ್ಯಾಂಕ್ ಯು ಕೊಂಡ್ರೆ ನಾನು ಅರ್ಥ ಮಾಡ್ಕೊಂಡಿದ್ದಕ್ಕೆ. ಅವರು ಕೂಡ ಇಲ್ಲ ತಂದೆ, ನಾನ್ ನಿಮ್ಗೆ ಹೇಳ್ಬೇಕು ಥ್ಯಾಂಕ್ ಯು, ನೀನು ನಮಗೋಸ್ಕರ ಇಷ್ಟೊಂದು ಕಷ್ಟಪಡ್ತಿದ್ದೆ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ, ನಾನು ನಿಮ್ಮ ಮಾತನ್ನ ಕೇಳಬೇಕಿತ್ತು ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಇವರು ಕೂಡ ಎಲ್ಲರೂ ಖುಷಿ ಆಗ್ತಾರೆ. ಮತ್ತೆ ನಾನೇ ಮೆಫಿ ಬಂದ್ಬಿಟ್ಟು 4ನೇ ಪಾಠನ ಕಳ್ಸಿದ್ದೀನಿ ಸರ್ ಅಂತ ಹೇಳ್ತಾಳೆ. ಅಂದ್ರೆ ಹೇಳಿದ ಮಾತನ್ನ ಕೇಳೋದು ಅಂತ. ಮತ್ತೆ ನಾಳೆ ಆಗುತ್ತೆ, ಎಲ್ಲರೂ ಮದುವೆಗೆ ಅಂತ ಎಲ್ಲ ರೆಡಿ ಆಗ್ತಾ ಇರ್ತಾರೆ. ಸೆಲ್ಮಾ ಕೂಡ ರೆಡಿ ಆಗ್ಬಿಟ್ಟು ಈ ಮಕ್ಳನ್ನ ನೋಡಕ್ಕೆ ಅಂತ ಬರ್ತಾರೆ. ಎಲ್ಲ ಮಕ್ಕಳು ರೆಡಿ ಆಗಿರ್ತಾರೆ. ಮತ್ತೆ ಸೆಲ್ಮಾ ಈಗ ಮಕ್ಳಿಗೆಲ್ಲ ತನ್ನ ರಿಯಲ್ ಫೇಸ್ ನ ತೋರ್ಸಕ್ ಶುರು ಮಾಡ್ತಾಳೆ. ನೋಡಿ ಮಕ್ಳ, ಇನ್ಮೇಲೆ ನಾವ್ ಹೇಳ್ದಂಗೆ ನೀ ಕೇಳ್ಬೇಕು, ಜಾಸ್ತಿ ಮಾತಾಡಿದ್ರೆ ಕೈ ಕಾಲು ಮುರಿದಾಕ್ಬಿಡ್ತೀನಿ ಹಂಗೆ ಹಿಂಗೆ ಅಂತ ಇರ್ತಾಳೆ. ಆ ಅಗತ ಪಾಪಕ್ಕೆ ಅವ್ರ ಅಮ್ಮ ಕೊಟ್ಟಿರೋ ಒಂದು ಗೆಜ್ಜೆನ ಕಿತ್ಕೊಂಡ್ಬಿಡ್ತಾಳೆ. ಅದರಿಂದ ಅದು ಅಡ್ತಾ ಇರುತ್ತೆ. ಇದೆಲ್ಲ ನನ್ನ ಹತ್ರ ನಡೆಯಲ್ಲ ಅಂದ್ಬಿಟ್ಟು ಅದನ್ನ ಮುರಿದಾಕ್ಬಿಡ್ತಾಳೆ. ಆ ಪಾಪ ಬೇಜಾರಾಗಿ ಹೋಗ್ಬಿಡುತ್ತೆ. ಇದನ್ನ ತನ್ನ ತಂದೆಗೆ ಹೇಳಕ್ ಹೋಗ್ತಾರೆ. ಅವ್ನು ಸುಮ್ನೆ ಆಗಿಸ್ಬಿಡ್ತಾನೆ ಹೇಳ್ಬೇಡ ಅಂತ. ಮತ್ತೆ ಈಗ ಇವರು ಮದುವೆಗೆಲ್ಲ ರೆಡಿ ಆಗಿರ್ತಾರೆ. ಆಗ ಅಲ್ಲಿಗೆ ಡಾನ್ ಎಂಟ್ರಿ ಆಗುತ್ತೆ. ಅಂದ್ರೆ ಆಂಟ್ ಆಡಲಿನ್ ಬಂದಿದ ತಕ್ಷಣ ಅಕ್ಕ ಮಸ್ಕ ಹೊಡಿಕ್ ಶುರು ಮಾಡ್ತಾಳೆ. ಈ ಮೇಲೆ ನಮ್ಗೆ ಎಷ್ಟು ಗೌರವ ಇದೆ ಹಂಗೆ ಹಿಂಗೆ ಅಂತ ಎಲ್ಲ ಯಾವತ್ ಮೇಲೆ ಬೆಣ್ಣೆ ಹಚ್ತಾ ಇರ್ತಾಳೆ. ಅಲ್ಲಿಗೆ ಇವೆಂಚುಲಿನ ಕರೆಸ್ತಾರೆ. ನೋಡ್ತಾಳೆ, ಇವೆಂಜಲಿನ್ ಸೂಪರ್ ಆಗಿ ಹೋಗ್ಬಿಟ್ಟಿರ್ತಾಳೆ. ತುಂಬಾ ಬ್ಯೂಟಿಫುಲ್ ಆಗಿ ಇಂಗ್ಲಿಷ್ ಎಲ್ಲ ಮಾತಾಡೋಕೆ ಕತ್ಕೊಂಡ್ಬಿಟ್ಟಿರ್ತಾಳೆ. ಇವರೆಲ್ಲ ನೋಡಿ ಒಂದ್ ನಿಮಿಷ ಸೈಕು, ಇವೆಂಜಲಿನ ಏನ್ ಹಂಗಾಗ್ಬಿಟ್ಟಿರ್ತಾಳೆ. ಇವೆಂಜಲಿನ ನಿಮ್ಗೆ ಮದ್ವೆಯಿಂದ ಖುಷಿ ಇದೆ ಅಂತ ಕೇಳ್ತಾಳೆ. ಇವನು ಕೂಡ ಇಷ್ಟ ಇಲ್ಲ ಅಂದ್ರು. ಇದೆ ಅನ್ಕೊಂಡ್ ಸುಮ್ಮನೆ ಎಲ್ಲರೂ ಮದುವೆ ನೋಡ್ಕೊಂಡು ಕೂತಿರ್ತಾರೆ. ಇವ್ರ ಮದುವೆಗೆ ರೆಡಿ ಆಗಿ ಹೋಗ್ತಾ ಇರ್ತಾರೆ. ಸೈಮನ್ಗೆ ಇದು ಸ್ವಲ್ಪ ಇಷ್ಟನೇ ಇರೋದಿಲ್ಲ. ಇದರಿಂದ ನ್ಯಾನಿ ಮೆಕ್ಫಿಗೆ ಏನಾದ್ರು ಮಾಡಿ ಅಂತ ಹೇಳ್ತಾನೆ. ನ್ಯಾನಿ ಮೆಕ್ಫಿ ಕೂಡ 5ನೇ ಪಾಠ ಕಲ್ತ್ಕೋ, ನೀನಾಗಿ ಸ್ವಂತ ಯೋಚನೆ ಮಾಡು, ಅದನ್ನ ಕಲ್ತ್ಕೊ ನೀನು ಅಂತ ಹೇಳ್ತಾನೆ. ಇವನು ಕೂಡ ಏನ್ ಮಾಡ್ಬೇಕು ಅಂತ ಗೊತ್ತಾಗುತ್ತೆ ಇರೋದಿಲ್ಲ. ಆಗ ಅವನಿಗೆ ಒಂದು ಐಡಿಯಾ ಬರುತ್ತೆ. ಇಲ್ಲಿ ಜೇನುಹುಳ ಬಂದಿದೆ ಅಂತ ಎಲ್ಲರೂ ಕೂಡ ಒಂದು ಪ್ಲಾನ್ ನ ಮಾಡ್ಕೋತಾರೆ. ಎಲ್ಲರೂ ಕೂಡ ಜೇನುಹುಳ ಬಂದಿದೆ ಅನ್ಬಿಟ್ಟು ಎಲ್ಲರೂ ಕೂಡ ಅಲ್ಲಿ ಗಲಾಟೆ ಎಬ್ಸಕ್ಕೆ ಶುರು ಮಾಡ್ಬಿಡ್ತಾರೆ. ಆ ಫಾದರ್ಗೆ ಜೇನುಹುಳ ಅಂದ್ರೆ ಆಗೋದಿಲ್ಲ. ಅಯ್ಯೋ ಮೇಡಮ್, ಜೇನುಹುಳ ಅಂದ್ರೆ ಆಗೋದಿಲ್ಲ ಹಂಗೆ ಹಿಂಗೆ ಅಂತ ಇರ್ತಾನೆ. ಈಗ ಗಲಾಟೆ ಆಗ್ತಾ ಏನಾಗ್ಬಿಡುತ್ತೆ ಅಂದ್ರೆ ಎಲ್ಲರೂ ಕೇಕ್ ತಗೊಂಡು ಹೊಡೆದಾಡಕ್ ಶುರು ಮಾಡ್ಬಿಡ್ತಾರೆ. ಅಲ್ಲಿರೋ ಊಟಗಳೆಲ್ಲ ತಗೊಂಡು ಹೊಡೆದಾಡಕ್ ಶುರು ಮಾಡ್ಬಿಡ್ತಾರೆ. ಬಿಸ್ಕೆಟ್ ನ ಇಸ್ಕೊಂಡು ಆ ಮದುವೆ ಎಲ್ಲ ಸರ್ವ ನಾಶ ಆಗಿ ಹೋಗ್ಬಿಡುತ್ತೆ. ಇವೆಂಜಲಿನ್ಗೂ ಕೂಡ ಇದು ಖುಷಿ ಆಗ್ತಾ ಇರುತ್ತೆ. ಎಷ್ಟೋ ದಿನದ ಮೇಲೆ ಇವಳು ಈ ತರ ಎಂಜಾಯ್ ಮಾಡ್ತಾ ಇರ್ತಾಳೆ. ಅವಳು ಸಿಕ್ಕಿದ್ನೆಲ್ಲ ತಗೊಂಡು ಎಸಿತಾ ಇರ್ತಾನೆ. ಇವನು ಸಿಕ್ಕಿದ್ನೆಲ್ಲ ತಗೊಂಡು ಎಸಿತಾ ಇರ್ತಾನೆ. ಆ ಮಕ್ಳುಗಳು ನೋಡಿದ್ರೆ ಆ ಸೈಮದು ವೀಕ್ನ ಕಿತ್ಕೊಂಡು ಆಟ ಆಡ್ತಾ ಇರ್ತವೆ. ಇದರಿಂದ ಅವುಗಳನ್ನೇ ಹೊಡೆಯಕ್ಕೆ ಅಂತ ಹೋಗ್ತಾಳೆ. ಆಗ ಅಲ್ಲಿಗೆ ಸೆಡ್ರಿಕ್ ಬಂದ್ಬಿಟ್ಟು ನನ್ನ ಮಕ್ಳನ್ನೆಲ್ಲ ಮುಟ್ಬೇಡ ಅಂತ ಹೇಳ್ತಾನೆ. ಅವಳು ಕೂಡ ನನ್ನ ಮದುವೆ ಹಾಕೋಣ ಅಂದ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಇದರಿಂದ ಆಂಟ್ ಆಡಲಿನೋ ಎಂತ ಅವಳನ್ನ ಕರ್ಕೊಂಡ್ ಬಂದಿದ್ಯೋ, ಮದ್ವೆನೆಲ್ಲ ಹಾಳು ಮಾಡಾಕ್ಬಿಟ್ಲು, ನಿನ್ ಮಕ್ಳುಗಳು ನೋಡ್ತಾ ಎಷ್ಟು ತಿಟ್ಟೆಗಳಾಗಿದ್ದಾವೆ, ಇನ್ಮೇಲೆ ನಿನ್ಗೆ ಎಲ್ಲಾನು ನಿಲ್ಲಿಸ್ಬಿಡ್ತೀನಿ ನಾನು, ನೋಡು ಹೆಂಗೆ ಯಾವುದೇ ರೀತಿಯ ಅಮೌಂಟ್ ನ ಸಹಾಯ ಮಾಡಲ್ಲ ನಾನು ನಿನ್ಗೆ ಅನ್ಬಿಟ್ಟು ಇವೆಂಜಲಿನ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಆಗ ಸೈಮನ್ಗೆ ಒಂದು ಐಡಿಯಾ ಬಂದ್ಬಿಟ್ಟು ಆಂಟ್ ಆಡಲಿನ ಹತ್ರ, ನಮ್ ತಂದ್ರೆ ಇವಾಗ ಮದ್ವೆ ಆದ್ರೆ ನೀವು ನಿಮ್ಗೆ ಕೊಡ್ತಿರೋ ಕಾಸನ್ನೆಲ್ಲ ಪುನಃ ವಾಪಸ್ ಕೊಡ್ತೀರಾ ಅಂತ ಕೇಳ್ತಾಳೆ. ಸರಿ ನಾವು ಕೊಡ್ತೀನಿ, ಆದ್ರೆ ನಿನ್ ತಂದೆ ಯಾವನ್ ಮದ್ವೆ ಆಗ್ತಾನೆ ಅಂತ ಆಂಟ್ ಆಡಲಿನ್ ಹೇಳ್ತಾ ಇರ್ತಾಳೆ. ನಮ್ ತಂದೆ ಇವೆಂಜಲಿನ ಮದ್ವೆ ಆಗ್ತಾನೆ ಅಂತ ಇವನು ಹೇಳ್ಬಿಡ್ತಾನೆ. ಇವೆಂಜಲಿನ್ಗೆ ಇದು ತುಂಬಾ ಇಷ್ಟ ಇರುತ್ತೆ ನಿಮ್ ತಂದೆ ಕಂಡ್ರೆ. ಅವಳು ಕೂಡ ಸರಿ ಆಯ್ತು ನಾನ್ ಮದುವೆ ಆಗ್ತೀನಿ ಅಂತ ಅವಳು ಕೂಡ ಒಪ್ಕೋತಾಳೆ. ಇವನು ಕೂಡ ಸರಿ ಆಯ್ತು ಅಂತ ಒಪ್ಕೋತಾನೆ. ಆಂಟ್ ಆಡಲಿನ್ಗೆ 1 ನಿಮಿಷ ಸಾಕು. ಇದಾದ್ಮೇಲೆ ನ್ಯಾನಿ ಮೆಕ್ಫಿ ಆ ಕೋಲಿಂದ ಇನ್ನೊಂದ್ಸಲಿ ನೆಲಕ್ಕೆ ಕೊಡ್ತಾಳೆ. ಟಕ್ಕನಗ ಜಾಗ ಪೂರ್ತಿ ಒಂಥರ ಐಸ್ಲ್ಯಾಂಡ್ ತರ ಆಗ್ಬಿಡುತ್ತೆ. ಸ್ನೋ ಎಲ್ಲ ಬೀಳಕ್ ಶುರು ಆಗ್ಬಿಡುತ್ತೆ. ಎಲ್ಲಾರ ಬಟ್ಟೆಗಳು ತುಂಬಾ ಚೆನ್ನಾಗಿ ವೈಟ್ ಡ್ರೆಸ್ ಆಗಿ ಚೇಂಜ್ ಆಗಿ ಹೋಗ್ಬಿಡುತ್ತೆ. ಇವೆಂಜಲಿನ್ ಡ್ರೆಸ್ ನ ಸೂಪರ್ ಆಗಿ ಚೇಂಜ್ ಮಾಡ್ಬಿಟ್ಟಿರ್ತಾಳೆ ತನ್ನ ಮ್ಯಾಜಿಕ್ ಇಂದಾನೆ. ಇವೆಂಜಲಿನ್ ಇವ್ರ ಮಕ್ಳನ್ನೆಲ್ಲ ತುಂಬಾ ಚೆನ್ನಾಗಿ ನೋಡ್ಕೊತಾಳೆ ಅಂತ ಇವಳಿಗೆ ಗೊತ್ತಿರುತ್ತೆ. ಇವೆಂಜಲಿನ್ ಅಂತ ತುಂಬಾ ಇಷ್ಟ ಮಕ್ಳಿಗೂ ಕೂಡ. ಈ ಕಡೆ ನೋಡಿದ್ರೆ ಆ ನ್ಯಾನಿ ಮೆಕ್ಫಿ ಅವರು ಸೂಪರ್ ಆಗಿ ಚೆನ್ನಾಗಿ ಹಾಕ್ಬಿಟ್ಟಿರ್ತಾರೆ. ಮಕ್ಕದಲ್ಲಿ ಮಾರ್ಕ್ಗಳೆಲ್ಲ ಹೊಂಟೋಗ್ಬಿಟ್ಟಿರುತ್ತೆ. ಆ 5 ಪಾಠಗಳಿರುತ್ತಲ್ಲ, ಆ 5 ಪಾಠಗಳನ್ನ ಕಲ್ಸ್ಬಿಟ್ಟಿರ್ತಾರಲ್ಲ, ಆ ಮಕ್ಕಳಲ್ಲಿರೋ ಮಾರ್ಕ್ಗಳೇ ಹೊಂಟೋಗ್ಬಿಟ್ಟಿರುತ್ತೆ. ಎಲ್ಲಾರು ಸೇರ್ಕೊಂಡು ಇವೆಂಜಲಿನ್ ಮತ್ತೆ ಅವ್ರ ತಂದೆ ಮದ್ವೆನ ಮಾಡ್ಬಿಡ್ತಾರೆ. ಮತ್ತೆ ನ್ಯಾನಿ ಮೆಕ್ಫಿ ಅವರು ಆ 5 ಪಾಠನ ಕಲ್ಸಿ ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಹೇಗಿತ್ತು ಮೂವಿ? ತರ ಚೆನ್ನಾಗಿತ್ತು ತಾನೆ, ಒಂಥರ ಕಾಮಿಡಿಯಾಗಿ. ನನಗೂ ಈ ಮೂವಿ ನೋಡ್ಬೇಕಾದ್ರೆ ತುಂಬಾ ಇಷ್ಟ ಆಯ್ತು. ಈ ತರ ಮೂವಿ ನಮ್ಮ ಬ್ರದರ್ಸ್ಗಳು ನೋಡಿ ಅನ್ಬಿಟ್ಟು ನಿಮ್ಗೋಸ್ಕರ ತಗೊಂಡ್ಬಂದಿದ್ದೀನಿ. ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಸರಿ, ಈ ಮೂವಿ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡಿ. ಇಲ್ಲ ಅಂದ್ರೆ ಪರವಾಗಿಲ್ಲ, ಮುಂದಿನ ಸಲ ನಿಮ್ಗೆ ಇಷ್ಟ ಆಗೋ ಥರನೇ ಇನ್ನೊಂದು ಮೂವಿ ತಗೊಂಡ್ಬರ್ತೀನಿ. ಅದಕ್ಕೋಸ್ಕರ ನೀವು ಮಾಡ್ಬೇಕಾಗಿರೋದು ಅಷ್ಟೇ.
ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳೋದೊಂದೇ. ಸರಿ, ಮುಂದಿನ ವಿಡಿಯೋ ಜೊತೆ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.